ಲೂಕ 7ನೇ ಅಧ್ಯಾಯ 47ನೇ ವಾಕ್ಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಲೂಕ 7ನೇ ಅಧ್ಯಾಯ ವಚನ 47. ಹೀಗಿರಲು ನಾನು ಹೇಳುವ ಮಾತು ಏನೆಂದರೆ, ಇವಳ ಪಾಪಗಳು ಬಹಳವಾಗಿ ಇದ್ದರೂ ಅವು ಕ್ಷಮಿಸಲ್ಪಟ್ಟಿವೆ. ಇದಕ್ಕೆ ಪ್ರಮಾಣವೇನೆಂದರೆ, ಇವಳು ತೋರಿಸಿದ ಪ್ರೀತಿ ಬಹಳ. ಆದರೆ ಯಾವನಿಗೆ ಸ್ವಲ್ಪ ಮಾತ್ರ ಕ್ಷಮಿಸಲ್ಪಟ್ಟಿದೆಯೋ ಅವನು ತೋರಿಸುವ ಪ್ರೀತಿಯು ಸ್ವಲ್ಪವೇ ಅಂದರು. ಆಮೇನ್. ಅಷ್ಟೇ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಸುಲಭವಾದ ವಾಕ್ಯ, ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋ ಥರ ಇದೆ. ಏನಂತಿದೆ? ಯಾರಿಗೆ ಹೆಚ್ಚಾಗಿ ದೇವ್ರು ಕ್ಷಮಿಸಿರ್ತಾರೋ ಅವ್ರಿಗೇನಿರುತ್ತಂತೆ? ಅವ್ರಿಗೇನಿರುತ್ತೆ? ಪ್ರೀತಿ ಹೆಚ್ಚಾಗಿರುತ್ತಂತೆ ದೇವ್ರ ಮೇಲೆ. ಯಾರಿಗೆ ದೇವರು ಕಡಿಮೆಯಾಗಿ ಕ್ಷಮಿಸಿರ್ತಾರೋ, ಅಂದರೆ ಯಾರು ಕಡಿಮೆಯಾಗಿ ಕ್ಷಮೆ ಪಡ್ಕೊಂಡಿರ್ತಾರೋ ಅವ್ರಿಗೇನಿರುತ್ತಂತೆ? ದೇವ್ರ ಮೇಲೆ ಪ್ರೀತಿ ಕಡಿಮೆ ಇರುತ್ತೆ. ನನ್ನಲ್ಲಿ ಇದನ್ನು ಓದಿದ ತಕ್ಷಣ ಬಂದಂಥ ಒಂದು ಚಿಕ್ಕ ಪ್ರಶ್ನೆ ಏನಂದರೆ, ಎಷ್ಟೋ ಜನರು ನಮಗಿಂತ ಒಳ್ಳೆಯವರು ಇರ್ತಾರೆ. ಎಕ್ಸಾಂಪಲ್ ಹೇಳ್ತಾನೆ, ದೇವರ ಕಣ್ಗಳಲ್ಲಿ ಎಲ್ಲರೂ ಪಾಪಿಗಳಾಗಿರ್ಬೋದು, ಯಾಕಂದರೆ ಯಾರೂ ಸರಿಯಾಗಿಲ್ಲದೆ ಇರುವಂಥ ಮನುಷ್ಯರು. ಆದರೆ ನಮಗಿಂತ ಒಳ್ಳೆಯವರು ಇರ್ತಾರೆ. ಆದರೆ ಅವ್ರಿಗೇನಿರುತ್ತಂದರೆ ದೇವ್ರ ಮೇಲೆ ಅಷ್ಟು ಪ್ರೀತಿ ಇರುತ್ತೆ. ಅವ್ರಿಗಿಂತ ನಾವು ಕೆಟ್ಟವರಾಗಿದ್ರೂ ನಮಗೆ ದೇವ್ರ ಮೇಲೆ ಅಷ್ಟು ಪ್ರೀತಿ ಇರಲ್ಲ. ಯಾಕೆ? ಅರ್ಥ ಆಯ್ತಾ? ನನ್ನ ಪ್ರಶ್ನೆ ಅರ್ಥ ಆಯ್ತಾ ಅಂದ್ಕೊಳ್ತೀನಿ. ನಾವು ಬೇರೆಯವ್ರಿಗಿಂತ ಇನ್ನೂ ಹೆಚ್ಚಾಗೆ ತಪ್ಪು ಮಾಡಿದ್ರೂ ನಮಗೆ ದೇವ್ರ ಮೇಲೆ ಆ ಪ್ರೀತಿ ದೇವರು ಯೇಸು ಕ್ರಿಸ್ತು ಹೇಳಿದ ಪ್ರಕಾರ ನೋಡಿದ್ರೆ, ಯಾರಿಗೆ ಹೆಚ್ಚಾಗಿ ಶ್ರಮಿಸಲ್ಪಟ್ಟಿದೆಯೋ ಅವ್ರಿಗೇನಿರಬೇಕು? ಹೆಚ್ಚಾಗಿ ಪ್ರೀತಿ ಇರಬೇಕು ದೇವ್ರ ಮೇಲೆ ಅಂತ. ಆದರೆ ನಮಗೆ ಯಾಕೆ ದೇವ್ರ ಮೇಲೆ ಆ ಪ್ರೀತಿ ಇಲ್ಲ? ಅಥವಾ ಯಾಕೆ ನಮಗೆ ಅರ್ಥ ಆಗ್ತಾಯಿಲ್ಲ? ಬೇರೆಯವ್ರಿಗಿಂತ ನಾವು ಕೆಟ್ಟವರಾಗಿದ್ರೂ ನಮಗೆ ಆ ಪ್ರೀತಿ ಅರ್ಥ ಆಗ್ತಾಯಿಲ್ಲ. ಯಾಕೆ? ಟೇಕನ್ ಫಾರ್ ಗ್ರಾಂಟೆಡ್ ಅಂತಾರೆ, ಸುಲಭವಾಗಿ ತೊಗೊಳ್ತಾ ಇದ್ದೀವಿ ದೇವ್ರನ್ನ ಅಂತ. ಓಕೆ, ಅದೇ ನೆಗ್ಲಿಜೆನ್ಸ್, ಏನೋ ತಾನು ಅಂತ ಹೇಳ್ತಾ ಇದ್ದಾರೆ ಅಂತ. ನಮಗೆ ನಮ್ಮ ತಪ್ಪು ಅರಿವಾಗೋದು ಒಂದು ವಿಷಯ. ನನಗೆ ತಪ್ಪು ಮಾಡಿದ್ದೀನಿ ನನಗೆ ಗೊತ್ತಾಗೋದು ಒಂದು ವಿಷಯ. ಆದರೆ ಆ ತಪ್ಪು ಅರಿವಾದ ಮೇಲೆ ಆ ತಪ್ಪುಗಳನ್ನು ನಾವೇನು ಮಾಡ್ತೀವಿ? ಸರಿಪಡಿಸ್ಕೊಳ್ತೀವಿ. ಓಕೆ, ದೇವ್ರ ಹತ್ರ ಹೋಗಿ ಕ್ಷಮೆ ಕೇಳ್ತಾ ಇದ್ದೀವಿ, ಆಯಿತು, ಅರ್ಥ ಆಯಿತು. ಆದರೆ ಆ ರಿಪೆಂಟೆನ್ಸಲ್ಲಿ ನಾವು ಬಾಳ್ತಾ ಇದ್ದೀವ? ರಿಪೆಂಟೆನ್ಸಲ್ಲಿ ಬಾಳುವುದು ಬೇರೆ, ರಿಪೆಂಟ್ ಮಾಡೋದು ಬೇರೆ. ನಾವು ಮನಸ್ಸಾಂತರ ಪಡುವುದು ಬೇರೆ, ಮನಸ್ಸಾಂತರದಲ್ಲಿ ಬಾಳುವುದು ಬೇರೆ. ಮನಸ್ಸಾಂತರದಲ್ಲಿ ಬಾಳುವುದಂದರೆ, ಮನಸ್ಸಾಂತರ ಜೀವನವನ್ನು ನಡೆಸೋದಂದರೆ, ದೇವರೇ ನೀವು ಅಷ್ಟು ಪರಿಶುದ್ಧರಾಗಿದ್ದೀರಾ, ನಾನು ಇದೆಲ್ಲ ಶ್ರಮಿಸಿದಿರಲ್ಲ ದೇವರೇ, ಅದಕ್ಕಾಗಿ ಸ್ತೋತ್ರ ಅಂತ ಹೇಳೋದು ಮನಸ್ಸಾಂತರ. ನನ್ನ ಜೀವನದಲ್ಲಿ ಅನುದಿನವೂ ಮಾಡುವಂಥ ಚಿಕ್ಕ ಚಿಕ್ಕ ತಪ್ಪುಗಳನ್ನು ಸಹ ನಾನು ನೋಡ್ತೀವಲ್ಲ, ಅದು. ನಾವು ಹೀಬ್ರೂಸ್ 1ನೇ ಅಧ್ಯಾಯದಲ್ಲಿ ಓದಬೇಕಾದ್ರೆ, ಓದೋದು ಬೇಡ, ಹೀಬ್ರೂಸ್ 1ನೇ ಅಧ್ಯಾಯದಲ್ಲಿ ಓದಬೇಕಾದ್ರೆ, ಯೇಸು ಕ್ರಿಸ್ತುವನ್ನು ದೇವರು ಅಭಿಷೇಕ ಕೊಟ್ಟಿದ್ದು ಏನಕ್ಕೋಸ್ಕರ ಅಂದರೆ, ಅವರಲ್ಲಿ ಪಾಪವನ್ನು ನೋಡಿ ಹಾಗೆ ಇತ್ತಂತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯೇಸು ಕ್ರಿಸ್ತುವನ್ನು ನೋಡಿ ದೇವರು ಅಭಿಷೇಕ ಅವರ ಮೇಲೆ ಸುರಿಸಿದ್ದಕ್ಕೆ ಕಾರಣ, ಅವರಿಗೆ ಪಾಪದವನ್ನು ನೋಡಿ ಅಸಹ್ಯ ಮಾತ್ರ ಅಲ್ಲ, ಹಾಗೆ ಮಾಡ್ತಿದ್ರು ಪಾಪವನ್ನು. ಈ ಹೇಟೆಡ್ ಸಿನ್ ಅಂತಾರೆ. ನಮ್ಮ ಎಷ್ಟೋ ಜನರಿಗೆ ಏನಾಗಿದೆ ಅಂದರೆ, ಪಾಪ ತಪ್ಪು ಅಂತ ನಮಗೆ ಗೊತ್ತು. ದೇವರೇ, ಈ ಒಂದು ಪಾಪ ನನ್ನ ಜೀವನದಲ್ಲಿರೋದು ತಪ್ಪು. ನಾವು ತಪ್ಪು ಅಂತೇವೋ ಹೊರತು ಅದನ್ನು ನೋಡಿ ನಮಗಿನ್ನೂ ಏನು ಬಂದಿಲ್ಲ, ಹಾಗೇ ಬರ್ತಾ ಇಲ್ಲ. ವಿ ಆರ್ ನಾಟ್ ಹೇಟಿಂಗ್ ಇಟ್, ವಿ ಆರ್ ಲೈಕ್, ದೇವರೇ ಆಯಿತು, ಅದು ತಪ್ಪು, ನನಗೆ ಗೊತ್ತು, ನಾನು ಅರ್ಥ ಆಯಿತು, ನಾನು ಏನು ಮಾಡಲ್ಲ, ಇನ್ಮೇಲೆ ಮಾಡಲ್ಲ ಅಂತ. ಆದರೆ ಆ ಪಾಪದ ಮೇಲೆ ಏನು ಬಂದಿಲ್ಲ ನನಗಿನ್ನೂ? ಅಸೂಯೆ, ಹಾಗೇತನ ಬಂದಿಲ್ಲ ಇನ್ನೂ. ಆದರೆ ಯೇಸು ಕ್ರಿಸ್ತು ಪಾಪ ನೋಡಿ ಏನು ಮಾಡಿದ್ರಂತೆ? ಹಾಗೆ ಮಾಡಿದ್ರು. ಪಾಪಿಯನ್ನು ನೋಡಿ ಹಾಗೆ ಮಾಡಿಲ್ಲ, ಏನು ಮಾಡ್ತಾ ಇದ್ದಾರೆ? ಪಾಪವನ್ನು ನೋಡಿ ಹಾಗೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಆಮೆನ್. ನಮಗೆ ಪಾಪವನ್ನು ನೋಡಿ ಹಾಗೆ ಬಂದಿದ್ಯಾ? ಪಾಪವನ್ನು ನೋಡಿ ಹಾಗೆ ಬಂದ್ರೇನೆ ನನ್ನಲ್ಲಿರುವಂಥ ಪಾಪ ಎಷ್ಟು ದೊಡ್ಡ ಪಾಪ ನನಗೆ ಅರ್ಥ ಆಗುತ್ತೆ. ಆಮೆನ್. ನಮಗೆ ಆ ಪಾಪ ನನ್ನಲ್ಲಿ ಎಷ್ಟು ಇದ್ದು ಅಂತ ಅರ್ಥ ಆದ್ರೇನೆ ನಾನೇನು ಮಾಡೋಕ್ಕಾಗೋದು? ದೇವರನ್ನು ಪ್ರೀತಿಸೋಕ್ಕೆ ಸಾಧ್ಯ. ಯಾಕಂದರೆ ನಾನು ಇಷ್ಟು ಕೆಟ್ಟವನಾಗಿದ್ರು ಅಷ್ಟು ಒಳ್ಳೆಯವ್ರನ್ನ ನಾನು ಪ್ರೀತಿಸ್ತಾ ಇದ್ದಾರಲ್ಲ. ಅದು ಯಾವಾಗ ನಡೆಯುತ್ತೆ? ನಾನು ಕ್ಷಮೆ ಕೇಳುವಾಗ. ಅದನ್ನೇನು ಹೇಳ್ತಾರೆ? ಯಾರಿಗೆ ದೇವರು ಹೆಚ್ಚಾಗಿ ಶ್ರಮಿಸಿದ್ದಾರೋ ಅವ್ರಿಗೇನಿರುತ್ತಂತೆ? ದೇವ್ರ ಮೇಲೆ ಪ್ರೀತಿ. ಅದಕ್ಕೆ ಯೇಸು ಕ್ರಿಸ್ತನ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಒಬ್ಬನು, ನೀವೇ ಓದ್ಬಿಡಿ, 41ರಿಂದ ಓದಿ, 41 ಕಂಡು ಓದಿ. ಲೂಕ 7ನೇ ಅಧ್ಯಾಯ ವಚನ 41ರಿಂದ. ಆಗ ಯೇಸು ಒಬ್ಬ ಸಾಹುಕಾರನಿಗೆ
ಇಬ್ಬರು ಸಾಲಗಾರರಿದ್ದರು. ಒಬ್ಬನು 500 ಹಣ ಕೊಡಬೇಕಾಗಿತ್ತು, ಮತ್ತೊಬ್ಬನು 50 ಹಣ ಕೊಡಬೇಕಾಗಿತ್ತು. ತೀರಿಸುವುದಕ್ಕೆ ಅವರಿಗೆ ಗತಿ ಇಲ್ಲದಿದ್ದರಿಂದ ಆ ಇಬ್ಬರಿಗೂ ಸಾಲವನ್ನು ಬಿಟ್ಟನು. ಹಾಗಾದ್ರೆ ಅವರಲ್ಲಿ ಯಾವನು ಸಾಹುಕಾರನ್ನು ಹೆಚ್ಚಾಗಿ ಪ್ರೀತಿಸಾನು ಎಂದು ಕೇಳಿದಕ್ಕೆ ಸೀಮನನು, ಯಾವನಿಗೆ ಹೆಚ್ಚಾಗಿ ಬಿಟ್ಟನೋ ಅವನೇ ಎಂದು ಭಾವಿಸುತ್ತೇನೆ ಅಂದನು. ನೋಡಿ, ದೇವರು ಒಂದು ಪಾರ್ಸಿಯ, ಸೀಮೋನ್ ಅನ್ನುವಂಥ ಪಾರ್ಸಿಯ ಮನೇಲಿ ಹೋಗಿ ಏನು ಮಾಡ್ತಾ ಇದ್ದಾರೆ, ಊಟ ಮಾಡ್ತಾ ಇದ್ದಾರೆ. ಆ ರೀತಿ ಮಾಡಬೇಕಾದ್ರೆ ಒಂದು ಸಂಘಟನೆ ನಡೆಯುತ್ತೆ. ಅದಕ್ಕೆ ಒಂದು ಎಕ್ಸಾಂಪಲ್ ಆಗಿ ಯೇಸು ಕ್ರಿಸ್ತ ಏನು ಮಾಡ್ತಾ ಇದ್ದಾರೆ, ಇದನ್ನು ಕೊಡ್ತಾ ಇದ್ದಾರೆ. ಸಂಘಟನೆ ಆಮೇಲೆ ನೋಡೋಣ. ಅದರಲ್ಲಿ ಏನು ಹೇಳ್ತಾ ಇದ್ದಾರೆ, ಒಬ್ಬನಿಗೆ ಯಾರಿಗೆ 500 ಕಾಸುಗಳು ದೇವ್ರ ಇದ್ದು ಆ ಒಂದು ಮಾಲೀಕ ಶಂಸಿರ್ತಾನೋ ಅವ್ರಿಗೇನಿರುತ್ತಂತೆ, ಅವನನ್ನು ನೋಡಿ ಹೆಚ್ಚಾದ ಪ್ರೀತಿ ಇರುತ್ತೆ ಅಂತಾರೆ. ನಮಗೆ ಪ್ರಾಬ್ಲಮ್ ಏನಂದರೆ, ನಾವು ಎಷ್ಟು ಕಾಸುಗಳು ದೇವ್ರ ಹತ್ರದಿಂದ ತೊಗೊಂಡಿದ್ದೀವಿ ನಮ್ಗೆ ಎಷ್ಟೋ ಜನರಿಗೆ ಅರ್ಥ ಆಗಿಲ್ಲ. ಇನ್ನು ನಮ್ಮ ಪಾಪಗಳು ನಮಗೇನಾಗಿಲ್ಲ, ಇನ್ನೂ ಎಷ್ಟು ಮಾಡಿದ್ದೀವಿ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಒಬ್ಬನಿಗೆ ತನ್ನ ಡೆಟ್, ತನ್ನ ಸಾಲ ಎಷ್ಟು ಜಾಸ್ತಿ ಇದೆ ಅಂತ ಅವ್ನಿಗೆ ಅರ್ಥ ಆಗಿಲ್ಲ ಅಂದರೆ ಅವ್ನು ಮಾಡೋಕ್ಕಾಗಲ್ಲ, ಆ ಸಾಲವನ್ನು ಕಟ್ಟೋಕ್ಕಾಗಲ್ಲ. ಹಳೆ ಕಾಲದಲ್ಲಿ ಒಬ್ಬರನ್ನ ಸ್ಲೇವ್ ಆಗಿ ಇಟ್ಕೊಳ್ಳೋಕ್ಕೆ, ಒಬ್ಬರನ್ನ ಅಡಿ ಏನು ಮಾಡೋಕ್ಕೆ, ದಾಸತ್ವದಲ್ಲಿ ಇಟ್ಕೊಳ್ಳೋಕೆ ಏನು ಮಾಡ್ತಿದ್ರು, ಬರೀ ಇಂಟ್ರೆಸ್ಟ್ ಕಟ್ತಾ ಒಂದು 10 ವರ್ಷ ಕೆಲಸ ಮಾಡಬೇಕಿದ್ರೆ ಏನು ಮಾಡ್ತಿದ್ರು, 15-20 ವರ್ಷ ಕೆಲಸ ಮಾಡಿಸ್ತಿದ್ರು. ಅವನ ಮಗ, ಅವನ ಮಗನ ಮಗಳು ಅಂತ. ಯಾಕೆ? ಅವ್ರಿಗೇನು ಬರ್ತಿರ್ಲಿಲ್ಲ, ಲೆಕ್ಕಾಚಾರ ಬರ್ತಿರ್ಲಿಲ್ಲ. ನಮ್ಮಲ್ಲಿ ಎಷ್ಟೋ ಜನರಿಗೆ ಇನ್ನೂ ಏನು ಬರ್ತಾ ಇಲ್ಲ, ಲೆಕ್ಕಾಚಾರ ಬರ್ತಿಲ್ಲ. ಆ ಕಾರಣದಿಂದನೇ ಇನ್ನೂ ಎಷ್ಟೋ ಜನ ಪಾಪಕ್ಕೆ ಏನಾಗಿದ್ದಾರೆ, ದಾಸತ್ವದಲ್ಲಿದ್ದಾರೆ. ಯಾಕಂದರೆ ಪಾಪ ನೋಡಿ ಹಾಗೆ ಮಾಡೋಕ್ಕೆ ನನಗೇನಿರಬೇಕು, ಮೊದಲು ನನಗೆ ಎಷ್ಟು ಆ ಪಾಪ ದೊಡ್ಡದು ಅಂತ ಅರ್ಥ ಆಗಬೇಕು. ದೇವ್ರಿಗೆ ವಿರೋಧವಾಗಿ ನನ್ನ ಪಾಪ ಇಷ್ಟು ದೊಡ್ಡ ಪಾಪ ನನಗೇನಾಗಬೇಕು, ಅರ್ಥ ಆಗಬೇಕು. ಅರ್ಥ ಆಗದೆ ಹೋದರೆ ನಾನು ಎಷ್ಟು ಸಾಲ ಕಟ್ತಾ ಇದ್ದೆ ನನಗೆ ಅರ್ಥ ಆಗ್ತಾಯಿಲ್ಲ, ನಾನು ಎಷ್ಟು ಸಾಲ ಇದೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಅದಷ್ಟು ದೊಡ್ಡ ಸಾಲ ಇಬ್ರಿಗೂ ಏನಾಗಿಲ್ಲ ಅಂತ, 500 ಇರೋನ್ಗೂ ಏನು ಮಾಡೋಕ್ಕಾಗಿಲ್ಲ, ಕಟ್ಟೋಕ್ಕಾಗಿಲ್ಲ. 50 ಇರೋನ್ಗೆ ಏನು ಮಾಡೋಕ್ಕಾಗಿಲ್ಲ, ಕಟ್ಟೋಕ್ಕಾಗಿಲ್ಲ. ನಾವೇನು ಅಂದ್ಕೊಳ್ತೀವಿ ಅಂದರೆ, ದೇವರೇ 10-20 ತಾನೇ ಏನು ಮಾಡ್ಬಿಡು, ಸ್ವಲ್ಪ ತಾನೇ ಶ್ರಮಿಸಿದ್ರು, ಅವನಷ್ಟು ನನಗೇನು ಮಾಡಿಲ್ಲ, ಶ್ರಮಿಸಿಲ್ಲ. ಅವ್ನು ನೋಡಿದ್ರೆ ಏನು ಮಾಡ್ದ, ಕುಡಿ, ಸಿಗರೇಟ್, ಅದು ಇದು ಏನೇನೋ ಮಾಡ್ದ. ಅದರಿಂದ ಏನಾಗ್ಬಿಡ್ತು, ಅವನಿಗೆ ಹೆಚ್ಚು 500 ರೂಪಾಯಿಗೆ ಶ್ರಮಿಸ್ಬೇಕು. ನಾನೇನು ಮಾಡಿದೆ, ಚಿಕ್ಕದಾಗ ಒಂದು ಸುಳ್ಳು ಹೇಳಿರ್ಬೋದು ಅಷ್ಟೇ. ಏನು ಮಾಡಿರ್ತೀನಿ ನಾನು, ಚಿಕ್ಕದಾಗ ಸುಳ್ಳು ಇರ್ಬೋದು, ಎಲ್ಲರೂ ಮಾಡತ್ತಾನೆ ನಾನು ಮಾಡಿದೆ, ಅವನಷ್ಟು ನಾನು ಮಾಡಿಲ್ಲ ಅಂತ ಅವ್ರಿಗೆ ಏನು ಮಾಡ್ಕೊಳ್ತಾರೆ, ಬೇರೆಯವರ ಪಾಪದ ಜೊತೆ ಅವ್ರನ್ನವ್ರು ಏನು ಮಾಡ್ತಾರೆ, ಕಂಪೇರ್ ಮಾಡ್ಕೊಳ್ತಾರೆ. ಅದೇ ಪಾರ್ಸಿಯ ಬುದ್ಧಿ. ಪಾರಸಿಯ ಬುದ್ಧಿ ಅಂದರೆ ಇಬ್ಬರು ಇದರಲ್ಲಿ ಈ ಒಂದು ಸಂಘಟನೆಯಲ್ಲಿ ಇಬ್ಬರು ಕುರಿತಾಗಿ ಮಾತಾಡ್ತಾರೆ. ಯಾರಂದರೆ ಮೇನ್ ಕ್ಯಾರೆಕ್ಟರ್ ಯಾರಂದರೆ, ಒಂದು ಯೇಸು ಕ್ರಿಸ್ತು ಆಯಿತು, ಆದರೆ ಸೀಮೋನ್ ಅನ್ನುವಂಥ ಪಾರ್ಸಿಯು ಮತ್ತು ಇನ್ನೊಂದು ಹೆಂಗಸು, ಕೆಟ್ಟ ಹೆಂಗಸು ಅಂತ ಹೇಳ್ತಾರೆ. ಈ ಕೆಟ್ಟ ಹೆಂಗಸು ಏನು ಮಾಡ್ತಾ ಇದ್ದಾಳೆ ಅಂದರೆ, ಸೀಮೋನ್ ಪಾರ್ಸಿಯ ಮನೆಯಲ್ಲಿ ದೇವರು ಬಂದು ಊಟ ಮಾಡೋದಕ್ಕೋಸ್ಕರ ಬಂದು ಕುಳಿತಿರಬೇಕಾದ್ರೆ 37ನೇ ವಾಕ್ಯ ಓದಿ. ಆಗ ಆ ಊರಲ್ಲಿದ್ದ ದುರಾಚಾರಿಯಾದ ಒಬ್ಬ ಹೆಂಗಸು ಫರಿಸಾಯನ ಮನೆಯಲ್ಲಿ ಅವ್ರ ಊಟಕ್ಕೆ ಹೊರಗಿದ್ದಾನೆ ಎಂದು ಗೊತ್ತು ಹಿಡಿದುಕೊಂಡು ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಬಂದು ಹಿಂದೆ ಅವರ ಪಾದಗಳ ಬಳಿಯಲ್ಲಿ ನಿಂತುಕೊಂಡು ಅಳುತ್ತಾ ತನ್ನ ಕಣ್ಣೀರಿನಿಂದ ಅವರ ಪಾದಗಳನ್ನು ತೇವ ಮಾಡಿ ತನ್ನ ತಲೆಕೂದಲಿನಿಂದ ಒರೆಸಿ ಅವುಗಳಿಗೆ ಮುದ್ದಿಟ್ಟು ಆ ತೈಲವನ್ನು ಹಚ್ಚಿದಳು. ಓಕೆ, ನೋಡಿ ಅವಳು ಏನು ಮಾಡ್ತಾಳೆ, ಕೆಟ್ಟ ಹೆಂಗಸು ಏನು ಮಾಡಿದ್ಲಂತೆ, ಮೊದಲು ಯೇಸು ಕ್ರಿಸ್ತನ ಕಾಲ್ಗಳ ಹಿಂದೆ ಬಂದು ಏನು ಮಾಡಿದ್ಲಂತೆ, ಹಿಂದೆನೇ ನಿಂತ್ಕೊಂಡು ಏನು ಮಾಡ್ತಾ ಇದ್ದಾಳೆ, ಅಳ್ತಾಳಂತೆ. ಅವ್ರ ಕಾಲ್ಗಳನ್ನು ಏನು ಮಾಡ್ತಾ ಇದ್ದಾಳೆ, ಹತ್ತು ಏನು ಮಾಡ್ತಾ ಇದ್ದಾಳಂತೆ, ಅವ್ರ ಕಾಲ್ಗಳನ್ನು ತನ್ನ ಕೂದಲಿಂದ ಏನು ಮಾಡ್ತಾ ಇದ್ದಾಳೆ, ಒರೆಸ್ತಾಳೆ. ಒರೆಸಿದ ಮೇಲೆ ಏನು ಮಾಡಿದ್ಲು, ಮೊದಲು ಹತ್ತಾಳೆ. ಹತ್ತಿದ ಮೇಲೆ ತನ್ನ ಕೆನ್ನೆಯನ್ನಿಟ್ಟು ಏನು ಮಾಡ್ತಾಳೆ, ಮೊದಲು ಒರೆಸಿದ ಮೇಲೆ ಏನು ಮಾಡ್ತಾಳೆ, ಅವ್ರ ಪಾದಗಳಿಗೆ ಮುತ್ತಿಡ್ತಾ ಇದ್ದಾಳೆ. ಮುತ್ತಿಟ್ಟ ಮೇಲೆ ಏನು ಮಾಡ್ತಾ ಇದ್ದಾಳೆ, ಒಂದು ಸುಗಂಧ ತೈಲವನ್ನು ಹಾಕ್ತಾ ಇದ್ದಾಳೆ. 4 ವಿಷಯಗಳು ನಡೀತಾ ಇದೆ, ಚೆನ್ನಾಗಿ ಇಟ್ಕೊಳ್ಳೋಣ, ಮೈಂಡಲ್ಲಿ ಇಟ್ಕೊಳ್ಳೋಣ. ಮೊದಲು ಏನು ಮಾಡ್ತಾಳೆ, ದೇವರ ಕಾಲ್ಗಳನ್ನು, ಯೇಸು ಕ್ರಿಸ್ತನ ಕಾಲ್ಗಳನ್ನು ಮೊದಲು ಕಣ್ಣೀರು ಸುರಿಸ್ತಾ ಇದ್ದಾಳೆ. ಸೆಕೆಂಡು, ತನ್ನ ಕಣ್ಣೀರನ್ನು ಸುರಿಸಿದ ಮೇಲೆ ಅದನ್ನು ಮೊದಲು ತನ್ನ ಕೂದಲಿಂದ ಹೊರಿಸ್ತಾಳೆ. ಹೊರಿಸಿದ ಮೇಲೆ ಏನು ಮಾಡ್ತಾ ಇದ್ದಾಳೆ, ಮುತ್ತಿಡ್ತಾ ಇದ್ದಾಳೆ ಕಾಳಿಗೆ. ಮುತ್ತಿಟ್ಟ ಮೇಲೆ ಲಾಸ್ಟಾಗಿ ಏನು ಮಾಡ್ತಾ ಇದ್ದಾಳೆ, ಆ ಒಂದು ಸುಗಂಧ ತೈಲವನ್ನು ಅವ್ರ ಕಾಲುಗಳ ಮೇಲೆ ಸುರಿಸ್ತಾ ಇದ್ದಾಳೆ. ಈ 4 ವಿಷಯಗಳು ಮಾಡುವಾಗ ಆ ಒಂದು ಸೀಮೋನ್ ಪಾರಸಿ ಅನ್ನುವಂಥ ಮನುಷ್ಯ ಏನು ಹೇಳ್ತಾನೆ ಅಂದರೆ, ಇವ್ರು ನಿಜವಾಗ್ಲೂ ಪ್ರವಾದಿಯಾಗಿದ್ದರೆ ಇವಳು ಎಂಥ ಮನುಷ್ಯ ಅಂತ ಇವ್ರಿಗೆ ಏನಾಗ್ತಿತ್ತು, ಗೊತ್ತಾಗ್ತಾ ಇತ್ತು. ಇವಳು ಮಾಡ್ತಾ ಇರುವಂಥ ಸೇವೆನ ಅವ್ರು ಏನು ಮಾಡ್ತಿದ್ರು,
ಬೇಡ ಅಂತ ಹೇಳ್ಬಿಡ್ತಾ ಇದ್ರು. ನಾವೂ ಸಹ ಸಭೆಗಳಲ್ಲಿ ನೋಡಿದ್ದೀನಿ, ಸ್ವಲ್ಪ ತಪ್ಪು ಮಾಡಿರುವಂಥ ಜನರಾಗಿದ್ದರೆ ಸ್ವಲ್ಪ ಏನೋ ಒಂದು ತಪ್ಪಾದ ದಾರಿಯಲ್ಲಿ ಹೋಗಿ ಬಂದಿರ್ತಾರೆ, ತಿರುಗಿ ಅವ್ರನ್ನ ನೋಡಿ ಏನು ಮಾಡ್ತಾರೆ, ನೀನು ಈ ಕೆಲಸವನ್ನು ಮಾಡಬಾರ್ದು, ಯಾಕೆ ನೀನು ಪರಿಶುದ್ಧವಾಗಿಲ್ಲ. ಅವರು ತನ್ನ ಕೆಲಸವನ್ನು ಬಿಟ್ಟು ಬಂದಿದ್ರು, ಅವರು ಮನಸಾಂತರ ಪಟ್ಟಿದ್ರು, ಎಷ್ಟೋ ಸಭೆಗಳು ಏನು ಮಾಡಿಬಿಡ್ತಾರೆ, ತಳ್ಳಿಬಿಡ್ತಾರೆ. ಏನಂತ ತಳ್ಳಿಬಿಡ್ತಾರೆ, ನೀನು ತಪ್ಪು ಮಾಡಿಬಿಟ್ಟೆ, ನೀನು ಅಷ್ಟೇ, ಮುಗೀತು. ತಪ್ಪನ್ನು ಸರಿ ಮಾಡಿಕೊಳ್ಳದೇ ಇರೋದು ಬೇರೆ, ತನ್ನ ತಪ್ಪನ್ನು ಅರಿತುಕೊಂಡು ದೇವರ ಪಾದದಲ್ಲಿ ಬಂದು ಕಣ್ಣಿಡ್ತಾ ಇರೋದು ಬೇರೆ. ಹಲ್ಲೆಲೂಯಾ. ಅವಳೇನು ಮಾಡ್ತಾ ಇದ್ದಾಳೆ, ತನ್ನ ಕಣ್ಣೀರನ್ನಿಟ್ಟು ಏನು ಮಾಡ್ತಾ ಇದ್ದಾಳೆ, ತನ್ನ ಕೂದಲಿಂದ ಒರೆಸ್ತಾ ಇದೆ. ಎರಡು ಎಲ್ಲ ವಿಷಯಗಳು ಒಂದು ಕನೆಕ್ಷನ್ ಇದೆ. ಯಾಕಂದರೆ ದೇವರು ಸೀಮೋನನ್ನು ನೋಡಿ ಕೇಳ್ತಾರೆ. ಇದಾದಮೇಲೆ ಏನು ಹೇಳ್ತಾರೆ ಅಂದರೆ 39 ಹಾಗೆ ಕಂಟಿನ್ಯೂಸ್ ಆಗಿ ಓದಿ, 39-40. ಆದರೆ ಆತನು ಊಟಕ್ಕೆ ಕರೆದು ಫರಿಸಾಯನು ಇದನ್ನು ಕಂಡು, ಇವಳು ದುರಾಚಾರಿ, ಇವನು ಪ್ರವಾದಿಯಾಗಿದ್ದರೆ ತನ್ನನ್ನು ಮುಟ್ಟಿದ ಆ ಹೆಂಗಸು ಇಂಥವಳೆಂದು ತಿಳಿದುಕೊಳ್ಳುತ್ತಿದ್ದನು ಅಂದುಕೊಂಡನು. ಅದಕ್ಕೆ ಯೇಸು, ಸೀಮೋನನೇ, ನಾನು ನಿನಗೆ ಹೇಳಬೇಕಾದ ಒಂದು ಮಾತದೆ ಅಂದಾಗ ಅವನು, ಬೋಧಕನೇ, ಹೇಳು ಅಂದನು. ಆಗ ಯೇಸು, ಒಬ್ಬ ಸಾಹುಕಾರನಿಗೆ 2 ಸಾಲಗಾರರಿದ್ದರು. ಆಮೇಲೆ ಸಾಕು, 43 ಓದೋಣ. ಸೀಮೋನನು ಯಾವನಿಗೆ ಹೆಚ್ಚಾಗಿ ಬಿಟ್ಟನೋ ಅವನೇ ಎಂದು ಭಾವಿಸುತ್ತೇನೆ ಅಂದನು. ಯೇಸು ಅವನಿಗೆ, ನೀನು ಸರಿಯಾಗಿ ತೀರ್ಪು ಮಾಡಿದೆ ಎಂದು ಹೇಳಿ ಆ ಹೆಂಗಸಿನ ಕಡೆಗೆ ತಿರುಗಿಕೊಂಡು, ಸೀಮೋನ್ ನಿನಗೆ ಹೇಳಿದ್ದು ಏನೆಂದರೆ, ಈ ಹೆಂಗಸನ್ನು ನೋಡಿದೆಯಾ? ನಾನು ನಿನ್ನ ಮನೆಗೆ ಬಂದಾಗ ನೀನು ನನ್ನ ಕಾಲಿಗೆ ನೀರು ಕೊಡಲಿಲ್ಲ. ಇವಳಾದರೂ ನನ್ನ ಕಾಲುಗಳನ್ನು ಕಣ್ಣೀರಿನಿಂದ ತೇವ ಮಾಡಿ ತನ್ನ ತಲೆ ಕೂದಲಿಂದ ಒರೆಸಿದಳು. ಆಮೇಲೆ ಒಂದು ನಿಮಿಷ, ಇಲ್ಲಿವರೆಗೂ ಮಾತ್ರ ನೋಡೋಣ. ಸೀಮೋನನು ಯೇಸು ಕ್ರಿಸ್ತು ತನ್ನ ಮನೆ ಒಳಗಡೆ ಬಂದಾಗ ಅವ್ರು ಏನು ಮಾಡಿಲ್ಲ ಅಂತೆ, ಕಾಲ್ಗಳಿಗೆ ನೀರು ಕೊಟ್ಟಿಲ್ಲ. ಆದರೆ ಇವಳು ಏನು ಮಾಡ್ತಾ ಇದ್ದಾಳೆ ಅಂತೆ, ಏನು ಕಣ್ಣೀರಿನಿಂದ ಏನು ಮಾಡ್ತಾ ಇದ್ದಾಳೆ, ಯೇಸು ಕ್ರಿಸ್ತನ ಕಾಲುಗಳನ್ನ ಒರೆಸ್ತಾ ಇದ್ದಾಳೆ. ಆ ಕಾಲದಲ್ಲಿ ಯೂದ ಜನರು ಏನಕ್ಕೋಸ್ಕರ ನೀರು ಕೊಡ್ತಾ ಇದ್ದಂದ್ರೆ, ಆಚೆಗಡೆಯಿಂದ ಬರುವಾಗ ಕಾಲುಗಳೇನಾಗಿರುತ್ತೆ, ದೂಸಿ ಆಗಿರುತ್ತೆ, ಕಾಲು ಒಳಗಡೆ ಹೋಗ್ಬೇಕಾದ್ರೆ ಶುದ್ಧ ಮಾಡ್ಕೊಂಡು, ಅದೊಂದು ಮರ್ಯಾದೆ ಥರ. ಆದರೆ ಸೀಮೋನ್ ಒಂದು ಪಾರ್ಸಿ ಏನು ಮಾಡ್ತಾ ಇಲ್ಲ, ಆ ಒಂದು ಬೇಸಿಕ್ ಮರ್ಯಾದೆ ಸಹ ಕೊಡ್ತಾರೆ. ನೀವು ನಮ್ಮ ಇಂಡಿಯನ್ ಕಲ್ಚರಲ್ಲಿ ಏನು ಮಾಡ್ತೀವಿ, ಯಾರಾದ್ರು ಮನೆ ಒಳಗಡೆ ಬಂದರೆ ನೀರು ಕೊಡ್ತೀವಿ. ಆ ನೀರು ಕೊಡುವುದನ್ನೇ ಅವರ ಒಂದು ಕಲ್ಚರಲ್ಲಿ ಏನಾಗಿತ್ತು, ಕಾಲು ತೊಳೆಯುವುದೇ ಆ ಒಂದು ಇದಾಗಿತ್ತು. ಸೀಮೋನ್ ಪಾರಸಿ ಯೇಸುವನ್ನು ನೋಡಿ ಏನು ಮಾಡಿಲ್ಲ, ಆ ಒಂದು ಚಿಕ್ಕ ಕೆಲಸವನ್ನು ಸಹ ಏನು ಮಾಡಿಲ್ಲ. ಆದರೆ ಇವಳು ಏನು ಮಾಡ್ತಾ ಇದ್ದಾಳೆ, ಅವರ ಮನೆಯಲ್ಲಿ ಬಂದು ಅವರ ಕಾಲುಗಳ ಹಿಂದೆಗಡೆ ಕೂತ್ಕೊಂಡು ಏನು ಮಾಡ್ತಾ ಇದ್ದಾಳೆ, ಅಳ್ತಾ ಇದ್ದಾಳೆ. ನೆಕ್ಸ್ಟ್ ಏನು ಮಾಡ್ತಾ ಇದ್ದಾಳಂತೆ, ಅವಳ ತಲೆ ಕೂದಲಿನಿಂದ ಏನು ಮಾಡಿದ್ಲಂತೆ, ಅದನ್ನು ಹೊರಿಸ್ತಾ ಇದ್ದಾಳೆ. ಈ ತಲೆ ಕೂದಲಿನಿಂದ ಹೊರಿಸೋದು ಯಾಕಷ್ಟು ಮುಖ್ಯ ಅಂದರೆ, ನಾವೆಲ್ಲ ಏನು ಮಾಡ್ತೀವಿ, ನಾವು ಕಾಲುಗಳು ತೊಳೆದ ಮೇಲೆ ಯಾವುದ್ರಲ್ಲಿ ಹೊಡಿಸ್ತೀವಿ, ಬಟ್ಟೆಯಲ್ಲಿ ಹೊಡಿಸ್ತೀವಿ. ಯೇಸು ಕ್ರಿಸ್ತನು ಸಹ ಏನು ಮಾಡ್ತಾ ಇದ್ದಾರೆ, ಬಟ್ಟೆಯಲ್ಲಿ ಹೊರಿಸ್ತಾರೆ. ಆದರೆ ಇವಳು ತನ್ನ ಕೂದಲಿನಿಂದ ಅದು ಹೊರಿಸಿದ ಕಾರಣ ಏನಂದರೆ, ಆ ಕಾಲದಲ್ಲಿ ಅಗೇನ್ ಯೂದ ಕಾಲದಲ್ಲಿ ಒಂದು ಹೆಂಗಸು ತನ್ನ ತಲೆ ಕೂದಲನ್ನು ಕೆಳಗಡೆ ಬಿಡಬಾರ್ದಾಗಿತ್ತು. ಕೆಳಗಡೆ ಬಿಟ್ಟರೆ ಏನಾಗ್ತಿತ್ತು ಅಂದರೆ, ಅದೊಂದು ಅವಮಾನದ ರೀತಿಯಲ್ಲಿ. ತಲೆ ಕೂದಲು ಕೆಳಗಡೆ ಬಿಟ್ಟರೆ ಅವ್ರಿಗೆ ಅವಮಾನ. ತಲೆ ಕೂದಲು ಏನಾಗಿರಬೇಕಾಗಿತ್ತು ಅವ್ರ ಕಾಲದಲ್ಲಿ, ಒಂದು ರೆಸ್ಪೆಕ್ಟ್ಫುಲ್ ಆದ ಒಂದು ವುಮೆನ್ ಅಂದರೆ ಏನು ಮಾಡಬೇಕಾಗಿತ್ತು, ಹೆಂಗಸು ತಲೆ ಮೇಲಿರಬೇಕಾಗಿತ್ತು, ಕೂದಲು ಮೇಲಿರಬೇಕಾಗಿತ್ತು. ಆದರೆ ಇವಳು ಏನು ಮಾಡ್ತಾ ಇದ್ದಾಳೆ, ಅಷ್ಟು ಜನರ ಮುಂದೆ ತನ್ನ ಪಾಪದ ಅರಿವಾದಂಥ ಒಂದು ಹೆಂಗಸು ಏನು ಮಾಡ್ತಾಳೆ, ತನ್ನ ತಲೆ ಕೂದಲು, ಅವರೆಲ್ಲ ಯಾರಿದ್ರೂ ಪರವಾಗಿಲ್ಲ, ನಾನು ಏನು ಮಾಡ್ತೀನಿ, ತಲೆ ಕೂದಲನ್ನು ಏನು ಮಾಡ್ತೀನಿ, ನಾನು ಕೆಳಗಡೆ ಹಾಕ್ತಾರೆ. ತನ್ನ ಮರ್ಯಾದೆ, ತನ್ನ ಒಂದು ಮಾನ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ತನ್ನನ್ನು ಈ ಜನರು ಕೆಟ್ಟದಾಗೆ ನೋಡಿದ್ರೂ ಪರವಾಗಿಲ್ಲ, ನಾನೇನು ಮಾಡ್ತೀನಿ, ನನ್ನ ದೇವರ ಕಾಲುಗಳನ್ನ ಏನು ಮಾಡ್ತೀನಿ, ನನ್ನ ಮನಸ್ಸಾಂತರದಿಂದ ಏನು ಮಾಡ್ತಾ ಇದ್ದಾಳೆ, ಅವಳ ಕಣ್ಣೀರಲ್ಲೇ ಏನು ಮಾಡಿ ಸುರಿಸಿ ಏನು ಮಾಡ್ತಾ ಇದ್ದಾಳೆ, ತನ್ನ ತಲೆ ಕೂದಲಿನಿಂದ ಏನು ಮಾಡ್ತಾ ಇದ್ದಾಳೆ, ಹೊರಿಸ್ತಾ ಇದ್ದಾಳೆ. ಅವಳು ಹೊರಿಸುವುದು ಮಾತ್ರ ಅಲ್ಲ, ನೆಕ್ಸ್ಟ್ ಏನು ಮಾಡ್ತಾ ಇದ್ದಾಳೆ, ಕಾಲುಗಳಿಗೆ ಮುದ್ದಿಡ್ತಾ ಇದ್ದಾಳೆ. ಈ ಮುತ್ತಿಡುವುದು ಏನಕ್ಕೆ ಅಷ್ಟು ಮುಖ್ಯ ಅಂದರೆ, ಆವಾಗೆಲ್ಲ ರಾಜರನ್ನು ನೋಡುವಾಗಲೂ, ತುಂಬ ದೊಡ್ಡ ಅಫಿಷಿಯಲ್ಸ್ ನೋಡಬೇಕಾದ್ರೆ ಏನು ಮಾಡಬೇಕಾಗಿತ್ತಂದರೆ, ಅವರು ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬರು ಮನೆಗೆ ಬಂದರೆ ಏನು ಮಾಡಬೇಕಾಗಿತ್ತು, ಕೆನ್ನೆಗೆ ಏನು ಮಾಡಬೇಕಾಗಿತ್ತು, ಮುದ್ದಿಡ್ತಿದ್ರು. ಅವರ ಕಲ್ಚರಲ್ ಆ ರೀತಿ ಇತ್ತು. ಸೀಮೋನ್ ಪಾರಸಿನೂ ಏನು ಮಾಡಿಲ್ಲ, ಮುದ್ದಿಟ್ಟಿಲ್ಲ. ಅವನೇನು ಮಾಡಿಲ್ಲ, ಅವ್ರನ್ನ ಬಾ ಅಂತನೂ ಏನು ಮಾಡಿಲ್ಲ, ಕರೆದಿಲ್ಲ. ಏನು ಮಾಡ್ತಾ ಇದ್ದಾನೆ, ಅವನ ಪಟ್ಟು ಒಂದಿದ್ದಾರೆ. ಇವಳು ಏನು ಮಾಡ್ತಾ ಇದ್ದಾಳಂತೆ, ಕಾಲ್ಗಳನ್ನು ತೊಳೆದೋದು ಮಾತ್ರ ಅಲ್ಲ, ಒಂದು ರಾಜನಿಗೆ ಕೊಡಬೇಕಾದಂಥ ಮರ್ಯಾದೆನ ಏನು ಮಾಡ್ತಾ ಇದ್ದಾಳೆ, ಯೇಸು ಕ್ರಿಸ್ತು ಕೊಡ್ತಾ ಇದ್ದಾಳೆ. ಹಲ್ಲೆಲೂಯಾ. ನೆಕ್ಸ್ಟ್ ಏನು ಮಾಡ್ತಾ ಇದ್ದಾಳೆ, ಒಂದು
ಸುಗಂಧದ ತೈಲ. ನಮಗೆ ಈ ಸುಗಂಧ ತೈಲ ಇನ್ನೊಂದು ಕಡೆ ಎಲ್ಲಿ ನೋಡ್ತೇವೆ ಅಂದರೆ ಯೋವನ 12ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಲ್ಲಿ ನೀವು ನೋಡ್ಬೋದು. ಅಲ್ಲಿ ಮೇರಿನೂ ಸಹ ಲಾಜರಸ್ನ ಅವರ ಏನು ಸಹೋದರಿನೂ ಸಹ ಏನು ಮಾಡ್ತಾ ಇದ್ದಾರೆ, ಮೇರಿ ಏನು ಮಾಡ್ತಾರೆ ಅಂದರೆ ಯೇಸು ಕ್ರಿಸ್ತುವಿನ ಕಾಲ್ಗಳನ್ನು ಏನು ಮಾಡ್ತಾ ಇದ್ದಾರೆ, ಸುಗಂಧ ತೈಲದಿಂದ ಏನು ಮಾಡ್ತಾರೆ, ಅರ್ಧ ಕ್ಯಾನ್ ಸುಗಂಧ ತೈಲದಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ ಅಭಿಷೇಕ ಮಾಡ್ತಾರೆ. ಅಭಿಷೇಕ ಅನ್ನುವುದು ಏನಕ್ಕೋಸ್ಕರ ಅಂದರೆ ಆಚೆಗಡೆಯಿಂದ ಬರುವಂಥ ಒಂದು ಜನರು ನೋಡಿ, ಸೀಮೋನನ್ನು ನೋಡಿ ಅದನ್ನೇ ಕೇಳ್ತಾರೆ. 45 ನೀನು ನನಗೆ ಮುದ್ದಿಡಲಿಲ್ಲ, ಇವಳಾದರೂ ನಾನು ಒಳಗೆ ಬಂದಾಗಿನಿಂದ ನನ್ನ ಕಾಲಿಗೆ ಮುದ್ದಿಡುವುದನ್ನು ಬಿಟ್ಟಿಲ್ಲ. ನೀನು ನನ್ನ ತಲೆಗೆ ಎಣ್ಣೆ ಹಚ್ಚಲಿಲ್ಲ, ಇವಳಾದರೂ ಸುಗಂಧ ತೈಲವನ್ನು ಕಾಲಿಗೆ ಹಚ್ಚಿದಳು. ನೋಡಿ, ಅವರಿಗೆ ಕಷ್ಟ ಏನಾಗಿತ್ತಂದರೆ ಒಬ್ಬರು ಮನೆ ಒಳಗಡೆ ಬಂದರೆ ಏನು ಮಾಡಬೇಕಾಗಿತ್ತು, ಅವ್ರಿಗೆ ಅಭಿಷೇಕ ಮರ್ಯಾದೆ ಕೊಡ್ತಾ ಇದ್ದೀವಿ ಅಂದರೆ ಏನು ಮಾಡಬೇಕು, ಅಭಿಷೇಕ ಮಾಡುವುದಂದರೆ ಎಣ್ಣೆ ಏನಕ್ಕೋಸ್ಕರ ಆಗ್ತೈತೆ ತಲೆ ಏನಾಗಿರುತ್ತೆ ತುಂಬ ಆಚೆಗಡೆಯಿಂದ ಬಂದಾಗ ಏನು ಅವ್ರು ಮಿಡಲ್ ಈಸ್ಟಲ್ಲಿ ಇರೋದ್ರಿಂದ ಏನಾಗುತ್ತೆ, ಫುಲ್ ಬಿಸಿಲಿರುವಂಥ ಕಾಲದಲ್ಲಿ ಏನು ಮಾಡ್ತಾರೆ, ತಲೆಗೆ ಆ ತೈಲ ಹಾಕಿದಾಗ ಏನಾಗುತ್ತೆ, ತಣ್ಣಗಾಗುತ್ತೆ ಅನ್ನೋದಕ್ಕೋಸ್ಕರ ಕಾಲದಲ್ಲಿ ಮಾಡ್ತಿದ್ರು. ಈ ಒಂದು ಸೀಮೋನನ್ನು ಏನು ಮಾಡಿಲ್ಲ, ಅದನ್ನು ಸಹ ಮಾಡಿಲ್ಲ. ಆದರೆ ಇವಳು ಏನು ಮಾಡ್ತಾ ಇದ್ದಾಳೆ, ಆ ಸುಗಂಧ ತೈಲವನ್ನು ಏನು ಮಾಡ್ತಾಳೆ, ಯೇಸು ಕ್ರಿಸ್ತುವಿನ ಪಾದಗಳಿಗೆ ಏನು ಮಾಡ್ತಾ ಇದ್ದಾಳೆ, ಹಾಕ್ತಾ ಇದ್ದಾಳೆ. ಈ ಸುಗಂಧ ತೈಲ ಅನ್ನೋದು ಯಾಕಷ್ಟು ಮುಖ್ಯ ಅಂದರೆ ಅಲ್ಲಿರುವಂಥ ಯೂದಸ್ನು ಸಹ ಏನು ಹೇಳ್ತಾನೆ, ಇದು ತುಂಬ ಕಾಸ್ಟ್ಲಿಯಾದ ವಿಷಯ, ಏನಕ್ಕೋಸ್ಕರ ಇದನ್ನು ಆಗ್ತಾ ಇದೆ. ಇಲ್ಲಿ ಹೇಳುವುದಿಲ್ಲ, ಯೋವನ 12ರಲ್ಲಿ ಹೇಳ್ತಾರೆ. ಆದರೆ ಇದನ್ನು ಅರ್ಥ ಮಾಡ್ಕೊಬೇಕಂದ್ರೆ ನಮ್ಮ ಊರಿನ ಕಾಸಿಗೆ ನಾವು ಇವತ್ತು ಅದು ಕನ್ವರ್ಟ್ ಮಾಡಿದ್ರೆ ಒಂದು ವರ್ಷದ ಒಂದು ಸಂಬಳ ಎಷ್ಟು ಬರುತ್ತೋ ಅಷ್ಟು ಬರಬೇಕು. ಒಂದು 4 ಲಕ್ಷ ರೂಪಾಯಿ ಕಡಿಮೆ ಅಂದರೆ ಆ ಒಂದು ಬಾಟಲ್ ಆಫ್ ಜಾರ್, ಒಂದು ಬಾಟಲ್ ಫುಲ್ ಎಷ್ಟಿರುತ್ತೆ, 3 ರಿಂದ 4 ಲಕ್ಷ ರೂಪಾಯಿ ಇರಬೇಕು. 3 ರಿಂದ 4 ಲಕ್ಷ ರೂಪಾಯಿ ಇರುವಂಥ ಒಂದು ಐಟಮ್ನ, ಒಂದು ತೈಲವನ್ನು ಯೇಸು ಕ್ರಿಸ್ತುವಿನ ಪಾದಗಳಿಗೆ ಏನು ಮಾಡ್ತಾ ಇದ್ದಾಳೆ, ಸುರಿಸ್ತಾ ಇದ್ದಾಳೆ. ಇದಕ್ಕೆ ಯೂದಸ್ ಏನಂತ ಹೇಳ್ತಾ ಇದ್ದಾನೆ, ಈ ಒಂದು ಕಾಸಿದ್ರೆ ನಾವು ಎಷ್ಟು ಜನರಿಗೆ ಸಹಾಯ ಮಾಡ್ಬೋದಿತ್ತಲ್ಲ ಅಂತ. ಆದರೆ ಯೇಸು ಕ್ರಿಸ್ತುವನ್ನು ಇವಳು ಏನು ಮಾಡ್ತಾ ಇದ್ದಾಳೆ, ಅವಳ ಸಂಪತ್ತೆಲ್ಲವನ್ನೂ ಸಹ ಏನು ಮಾಡ್ತಾ ಇದ್ದಾಳೆ, ಯೇಸು ಕ್ರಿಸ್ತುವಿನ ಪಾದಗಳಿಗೆ ಏನು ಮಾಡ್ತಾ ಇದ್ದಾಳೆ, ಸುರಿಸ್ತಾ ಇದ್ದಾಳೆ, ತೈಲದಿಂದ ಅಭಿಷೇಕ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ವಾಕ್ಯ ಓದಿ, 47. ಹೀಗಿರಲು ನಾನು ಹೇಳುವ ಮಾತು ಏನೆಂದರೆ, ಇವಳ ಪಾಪಗಳು ಬಹಳವಾಗಿದ್ದರೂ ಅವು ಕ್ಷಮಿಸಲ್ಪಟ್ಟಿವೆ. ಇದಕ್ಕೆ ಪ್ರಮಾಣವೇನೆಂದರೆ ಇವಳು ತೋರಿದ ಪ್ರೀತಿ ಬಹಳ. ಆದರೆ ಯಾವನಿಗೆ ಸ್ವಲ್ಪ ಮಾತ್ರ ಕ್ಷಮಿಸಲ್ಪಟ್ಟಿದೆಯೋ, ಇಲ್ಲ ಒಂದು ನಿಮಿಷ ನೋಡಿ, ಅವನು 47 ಇನ್ನೊಂದ್ಸತಿ ಓದಿ, 41 ಸ್ಟಾರ್ಟಿಂಗ್. ಹೀಗಿರಲು ನಾನು ಹೇಳುವ ಮಾತು ಏನೆಂದರೆ, ಇವಳ ಪಾಪಗಳು ಬಹಳವಾಗಿ ಇದ್ದರೂ ಅವು ಕ್ಷಮಿಸಲ್ಪಟ್ಟಿವೆ. ಕ್ಷಮಿಸಲ್ಪಟ್ಟಿವೆ. ಇದಕ್ಕೆ ಪ್ರೂಫ್ ಏನಂದ್ರೆ ಇವಳು ತೋರಿಸಿದ ಪ್ರೀತಿ. ನಾವೆಲ್ಲರೂ ಏನು ಹೇಳ್ತೀವಂದ್ರೆ, ನಾವು ಪ್ರಾರ್ಥನೆ ಮಾಡುವಾಗ ದೇವರೇ ಎಷ್ಟೋ ಪಾಪದಿಂದ ಕ್ಷಮಿಸಿದ್ರಲ್ಲ ಅದಕ್ಕಾಗಿ ಸ್ತೋತ್ರ. ಸುಲಭವಾಗಿ ಏನು ಹೇಳ್ತೀವಿ, ಯೇಸು ಕ್ರಿಸ್ತು ಶಿಲುಬೆಯಲ್ಲಿ ನಮಗೋಸ್ಕರ ತನ್ನ ಜೀವನ ಕೊಟ್ಟರು, ಯೇಸು ಕ್ರಿಸ್ತು ನಮಗೋಸ್ಕರ ಅದನ್ನು ಮಾಡಿದ್ರು ಇದನ್ನು ಮಾಡಿದ್ರು, ಪಾಪ ಎಲ್ಲ ಕ್ಷಮಿಸಿದ್ರು ಅಂತಾರೆ. ಆದರೆ ನಾನು ಅದನ್ನು ನಂಬ್ತಾ ಇದ್ದೀನಿ, ನಾನು ನಿಜವಾಗ್ಲೂ ಆ ಒಂದು ಕ್ಷಮೆಯನ್ನು ಪಡ್ಕೊಂಡಿದ್ದೀನಿ, ನಾನು ಅಷ್ಟು ಹೆಚ್ಚಾದ ಪಾಪ ಮಾಡಿದ್ದೀನಿ, ಅದನ್ನು ಕ್ಷಮೆ ಪಡ್ಕೊಂಡಿದ್ದೀನಿ ಅಂತ. ಅದಕ್ಕೆ ಪ್ರೂಫ್ ಏನಂತೆ, ನಾನು ತೋರಿಸುವಂತೆ ಹೆಚ್ಚಾದ ಪ್ರೀತಿ. ಯಾರಿಗೆ? ಯೇಸು ಕ್ರಿಸ್ತುವಿಗೆ. ಹಲ್ಲೆಲೂಯಾ. ನನ್ನಲ್ಲಿ ದೇವರ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ನಾನು ದೇವರ ಹತ್ರ ಅಂತ ಕ್ಷಮೆ ಪಡ್ಕೊಂಡಿದ್ದೀನಿ ಅಂತ ಅರ್ಥ. ಅದು ಕ್ಷಮೆ ನನಗೆ ಅರ್ಥ ಆಗಿದೆ ಅಂತ ಅರ್ಥ. ನಮ್ಮ ಕ್ಷಮೆ ಎಷ್ಟು ಕಡಿಮೆಯಾಗಿ ನನಗೆ ಅರ್ಥ ಆಗಿದೆಯೋ ನನ್ನ ಪ್ರೀತಿನೂ ದೇವರ ಮೇಲೆ ಎಷ್ಟಿರುತ್ತೆ ಅಷ್ಟೇ ಕಡಿಮೆ ಇರುತ್ತೆ. ಎಷ್ಟೋ ಜನರಿಗೆ ಏನು ಹೇಳ್ತಾರೆ, ದೇವರೇ ನಿಮ್ಮ ಮೇಲೆ ಇರುವಂಥ ಪ್ರೀತಿ ನನಗೆ ಹೆಚ್ಚಾಗಬೇಕು ಅಂತಾರೆ. ದೇವರ ಮೇಲೆ ನಮ್ಮ ಪ್ರೀತಿ ಹೆಚ್ಚಾಗಬೇಕಂದ್ರೆ ನನಗೇನು ಹೆಚ್ಚಾಗಬೇಕು, ನನ್ನ ಕ್ಷಮೆ, ನಾನು ಎಷ್ಟು ದೇವ್ರ ಹತ್ರ ಅಂದರೆ ಕ್ಷಮೆ ಪಡ್ಕೊಂಡಿದ್ದೀನಿ ನನಗೇನಾಗಬೇಕು, ಅರ್ಥ ಆಗಬೇಕು. ಆ ಅರ್ಥ ನನ್ನ ಜೀವನದಲ್ಲಿ ಬರದೇ ಹೋದರೆ ನಾನೇನು ಮಾಡೋಕ್ಕಾಗಲ್ಲ. ನಾನು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ನನಗೆ ದೇವ್ರ ಮೇಲೆ ಇರುವಂಥ ಪ್ರೀತಿ ಅರ್ಥ ಆಗಲ್ಲ. ಯಾಕಂದರೆ ನಮ್ಮ ಪ್ರೀತಿ ಯಾವಾಗ ಹೆಚ್ಚಾಗುತ್ತೆ, ಅವ್ರು ನನ್ನನ್ನು ಎಷ್ಟು ಕ್ಷಮಿಸಿದ್ದಾರೆ ಅಂತ ಅರ್ಥ ಆಗುವಾಗ. ಆಮೇನ್. ಹಲ್ಲೆಲೂಯಾ. ಅವರು ನಮ್ಮನ್ನು ಎಷ್ಟು ಕ್ಷಮಿಸಿದ್ದಾರೆ ಅಂತ ಅರ್ಥ ಮಾಡಿಕೊಳ್ಳುವುದೇ ಕಷ್ಟವಾದಂಥ ವಿಷಯ. ಯಾಕಂದರೆ ನಮ್ಮ ಕಣ್ಗಳಿಗೆ ಆ ಪಾಪ ಏನಾಗಿರುತ್ತೆ, ಪಾಪವಾಗಿ ಗೊತ್ತಾಗಲ್ಲ. ಎಷ್ಟೋ ಜನರಿಗೆ ಏನಾಗಲ್ಲ, ತಮ್ಮ ತಪ್ಪುಗಳು ತಪ್ಪಾಗಿ ಅರ್ಥ ಆಗಲ್ಲ. ಏನು ಮಾಡ್ತೀವಿ ಅಂದರೆ ತಪ್ಪುಗಳನ್ನು ಸುಲಭವಾಗಿ ತೊಗೊಳ್ತೀವಿ ನಾವು. ಪಾಪಗಳನ್ನು ಸುಲಭವಾಗಿ ಏನು ಮಾಡಿಬಿಡ್ತೀವಿ, ಆಯಿತು ನಾನು ತಪ್ಪು ಮಾಡಿದೆ, ಆಯಿತು ನಾನು ಇಷ್ಟೇ ತಾನೇ ಮಾಡಿದೆ ಅಂತ ಏನು ಮಾಡ್ತಾರೆ, ತಪ್ಪುಗಳನ್ನು ಏನು ಮಾಡ್ತಾರೆ, ಚಿಕ್ಕದಾಗಿ ಎನಿಸ್ತಾರೆ. ಆದರೆ
ಏನೇ ತಪ್ಪೇ ಮಾಡದೇ ಇರುವಂಥ ದೇವರ ಕಣ್ಗಳಿಗೆ ಆ ಒಂದು ಪಾಪ ಏನಾಗ್ತಾ ಇದೆ, ದೊಡ್ಡ ವಿಷಯವಾಗಿ ಕಾಣಿಸುತ್ತೆ. ಯಾವುದೇ ತಪ್ಪನ್ನು ಮಾಡದಿರುವಂಥ ದೇವರಿಗೆ ಅದೇನಾಗ್ತಾ ಇದೆ, ಆ ಒಂದು ಪಾಪ ದೊಡ್ಡದಾಗಿ ಕಾಣಿಸ್ತಾ ಇದೆ. ದೇವರು ನಮಗೆ ಈ ಒಂದು ಎಕ್ಸಡಸ್ ಇರಲಿ, ಲೆವಿಟಿಕಸ್ ಇರಲಿ, ಎಕ್ಸಡಸ್ ವಿಮೋಚನಾ ಕಾಂಡದಲ್ಲಿ ಕೊಟ್ಟಿರುವಂಥ ಒಂದು ಪ್ರಮಾಣಗಳಿರಲಿ, ಕಟ್ಟಳೆಗಳಿರಲಿ, ಎಲ್ಲವನ್ನೂ ಸಹ ಏನಕ್ಕೋಸ್ಕರ ಕೊಡ್ತಾ ಇದ್ದಾರೆ, ನಮ್ಮ ಪಾಪಗಳು ಎಷ್ಟು ಹೆಚ್ಚಾಗಿದೆ ನಮ್ಗೆ ಅರ್ಥ ಆಗಬೇಕು ಅಂತ. ನಮಗೆ ಯಾವಾಗ ಅರ್ಥ ಆಗ್ತಾ ಇದೆ ಅದು, ಪೌಲಿನ ಕಾಲದಲ್ಲಿ ಪೌಲ್ ಬರಿಬೇಕಾದ್ರೆ ನಮ್ಗೆ ಏನು ಮಾಡ್ತಾ ಇದೆ, ಸ್ವಲ್ಪ ಏನು ಮಾಡ್ತಾ ಇನ್ನು ಹೆಚ್ಚಾಗಿ ನಮ್ಗೆ ಅರ್ಥ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಎಷ್ಟೋ ಜನರಿಗೆ ಏನಿಲ್ಲ, ನಮ್ಮ ಪಾಪಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಯ ಇಲ್ಲ. ಸಮಯ ಇದ್ದರೆ ತನ್ನ ಪಾಪಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಯಾಕಂದರೆ ನಾವೇನು ಮಾಡಿಬಿಡ್ತೀವಿ, ದೇವರೇ ಪಾಪ ಏನಿತ್ತು ಮೊದಲು ಮಾಡಿದ್ದೆ, ಇವಾಗ ಏನಾಯಿತು, ಆ ಪಾಪ ಇಲ್ಲ, ನಾನು ಬಿಟ್ಬಿಟ್ಟು ಬಂದುಬಿಟ್ಟೆ, ಇವಾಗ ಏನಾಗಿದೆ, ನಾನು ಪರಿಶುದ್ಧವಾಗಿದ್ದೀನಿ. ನಾವು ಪರಿಶುದ್ಧವಾಗಿದ್ದೀವಿ, ನಾನು ಇಲ್ಲ ಅಂತ ಹೇಳಿಲ್ಲ. ನಾವು ಯಾವಾಗಲೂ ಗಿಲ್ಟಿಯಾಗಿರಬೇಕು ಅಂತ ಹೇಳ್ತಾಯಿಲ್ಲ. ಏನಂತಾರೆ ಗಿಲ್ಟಿ ಅಂದರೆ, ಯಾವಾಗ ನೋಡಿದ್ರೆ ಅಯ್ಯೋ ನನ್ನ ಪಾಪ, ಆ ರೀತಿ ನಾವು ಬಾಳಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ದೇವರು ನಮ್ಮನ್ನು ಎಷ್ಟು ಶ್ರಮಿಸಿದ್ದಾರೆ ಅಂತ ನನ್ರಿ ಅಂತಾರಲ್ಲ, ಕೃತಜ್ಞತೆ, ಆ ಕೃತಜ್ಞತೆ ನಮ್ಮಲ್ಲಿದೆಯಾ? ಯಾಕಂದರೆ ನೀವು ನಿಮ್ಮ ಏನು ಮಾಡಿಲ್ಲ, ನೀವು ನಿಮ್ಮ ಡೆಪ್ಟನ್ನ, ನಿಮ್ಮ ಸಾಲವನ್ನು ನೀವೇನು ಮಾಡಿಲ್ಲ, ಕಟ್ಟಿಲ್ಲ. ತೀರಿಸಿದ್ಯಾರು? ಯೇಸು ಕ್ರಿಸ್ತು. ಆಮೇನ್. ಇದನ್ನು ತೀರಿಸಿದ್ರು ಅನ್ನುವಂಥ ಸ್ತೋತ್ರ ನಮ್ಮ ಮನಸ್ಸಿನಲ್ಲಿ ಇಲ್ಲದೇ ಇರುವವರೆಗೂ ನಮ್ಮಿಂದ ಏನು ಮಾಡೋಕ್ಕಾಗಲ್ಲ, ದೇವರು ತೋರಿಸುವಂಥ ಪ್ರೀತಿಯನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ನಮಗೂ ದೇವ್ರ ಮೇಲೆ ಇರುವಂಥ ಪ್ರೀತಿ ಏನಾಗಲ್ಲ, ಹೆಚ್ಚಾಗಲ್ಲ. ಎಷ್ಟೋ ಜನರಿಗೆ ದೇವ್ರ ಮೇಲೆ ಪ್ರೀತಿ ಇಲ್ಲದೇ ಇರುವುದಕ್ಕೆ ಕಾರಣ ಏನು, ಅವರ ಪಾಪ ಅವ್ರಿಗಿನ್ನೂ ಅರ್ಥ ಆಗಿಲ್ಲ. ಅವರ ಪಾಪ ಇನ್ನೂ ಅರ್ಥ ಆಗದೇ ಇರುವಂಥ ಕಾರಣದಿಂದ ಏನು ಮಾಡ್ತಾ ಇದ್ದಾರೆ, ಅವರ ಜೀವನದಲ್ಲಿರುವಂಥ ಎಷ್ಟೋ ವಿಷಯಗಳು ಅವ್ರು ದೊಡ್ಡದಾಗಿ ಕಾಣಿಸ್ತಾ ಇದೆ. ಆ ಜೀವನದಲ್ಲಿ ಎಷ್ಟೋ ಕಷ್ಟಗಳು ಬರುವಾಗ ಎಷ್ಟೋ ಜನರು ದೇವರನ್ನು ನಿಂದಿಸೋದಕ್ಕೆ ಕಾರಣ ಏನು, ನನ್ನ ಪಾಪಗಳು ನಮ್ಮ ಕ್ಷಮೆಯಾಗಿದೆ, ನಮ್ಗೆ ಅರ್ಥ ಆಗಲ್ಲ. ಕಷ್ಟಗಳಲ್ಲಿ ನಾವೇನು ಮಾಡ್ತೇವೆ, ಎಷ್ಟೋ ಜನ ದೇವರೇ ಏನು ಮಾಡಿಬಿಟ್ರಿ, ನನ್ನನ್ನು ಕೈ ಬಿಟ್ಬಿಟ್ರಲ್ಲ, ಅಥವಾ ದೇವರೇ ಏನು ಮಾಡಿದ್ರಿ, ನಮ್ಮ ಕಷ್ಟಗಳೇನು ನಿಂದೆ ಮಾಡ್ತೀವಿ, ದೇವ್ರನ್ನ ಏನು ಮಾಡ್ತಾರೆ, ದುಃಖ ಪಡಿಸ್ತಾರೆ. ಏನಕ್ಕೋಸ್ಕರ ದುಃಖ ದೇವ್ರನ್ನ ಪಡಿಸ್ತಾ ಇದ್ದಾರೆ? ಆ ಜಾಗದಲ್ಲಿ ದೇವರನ್ನು ಕಂಡ್ರೆ ಅವ್ರಿಗೆ ಏನು ಕೋಪ ಬರ್ತಾ ಇದೆ, ಒಂದು ಇದು ಬರ್ತಾ ಇದೆ. ಯಾಕಂದರೆ ದೇವರು ಅವರನ್ನು ಶ್ರಮಿಸಿದ್ದಾರೆ ಅನ್ನುವಂಥ ಅರ್ಥ ಅವ್ರಿಗೆ ಏನಾಗಿಲ್ಲ, ಇನ್ನೂ ಅವರ ಮನಸ್ಸಿನಲ್ಲಿ ಬಂದಿಲ್ಲ. ದೇವರು ಎಷ್ಟು ವಿಷಯಗಳಿಂದ ಒಬ್ಬರನ್ನು ಶ್ರಮಿಸಿದ್ದಾರೆ ಅಂತ ಅವ್ರಿಗೆ ಏನಾಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ. ನಮ್ಮ ಜೀವನದಲ್ಲೂ ನಾವು ಸಹ ಎಷ್ಟೋ ವಿಷಯಗಳನ್ನ ಏನು ಮಾಡ್ತಾ ಇದ್ದೀವಿ, ದೇವರು ಶ್ರಮಿಸಿದ್ದಾರೆ, ಆಯ್ತು ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಏನು ಮಾಡಿಬಿಡ್ತೀವಿ, ತಳ್ಳಿಬಿಡ್ತೀವಿ. ಎಷ್ಟೋ ಜನರಿಗೆ ಇನ್ನೂ ಸಹ ಏನಾಗತ್ತಂದರೆ, ಯೇಸು ಕ್ರಿಸ್ತು ಶಿಲುಬೆಯಲ್ಲಿ ಮಾಡಿರುವಂಥ ಆ ಒಂದು ಸ್ಯಾಕ್ರಿಫೈಸ್, ಆ ಒಂದು ತ್ಯಾಗ ಇನ್ನೂ ಎಷ್ಟೋ ಜನರಿಗೆ ಏನಾಗಿಲ್ಲ, ಅರ್ಥ ಆಗಿಲ್ಲ. ಏನಕ್ಕೋಸ್ಕರ ಮಾಡಿದ್ರು ಅಂತ ಗೊತ್ತು, ಯಾವ ರೀತಿ ಮಾಡಿದ್ರು ಅಂತ ಗೊತ್ತು, ಆದರೆ ಅದರ ಅಮೂಲ್ಯತೆ ಏನಾಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ. ಆ ಒಂದು ಅಮೂಲ್ಯತೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೇನು ಬೇಕು, ಒಂದು ಜೀವಮಾನವೆಲ್ಲ ಇದ್ರೂ ನಮಗೇನಾಗಲ್ಲ, ಸಾಕಾಗಲ್ಲ. ಯಾಕಂದರೆ ಆ ಒಂದು ವಿಷಯ ಇದುವರೆಗೂ ಆದಾಮನಿಂದ ಇವಾಗವರೆಗೂ ಹುಟ್ಟುವ ಎಲ್ಲ ಜನರಿಗೂ ಏನು ಮಾಡಿದೆ, ಆ ಪಾಪನ ಏನು ಮಾಡುತ್ತಂತೆ, ಆ ಒಂದು ತ್ಯಾಗ ಏನು ಮಾಡಿತು, ಶ್ರಮಿಸ್ತು. ಸೊ ಆ ಒಂದು ವಿಷಯ ಎಷ್ಟು ಮುಖ್ಯವಾದ ವಿಷಯ. ಆಮೇನ್. ಲೆಲೂಯ. ಕಂಟಿನ್ಯೂ ಮಾಡಿ ವಾಕ್ಯ 48ರಿಂದ. ಆಮೇಲೆ ಅವರು ಅವಳಿಗೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದರು. ಆತನ ಸಂಗಡ ಊಟಕ್ಕೆ ಒರಗಿಕೊಂಡವರು, ಪಾಪಗಳನ್ನು ಸಹ ಕ್ಷಮಿಸಿಬಿಡುವವರು ಇವರಾರು ಎಂದು ತಮ್ಮೊಳಗೆ ಅಂದುಕೊಂಡರು. ಆದರೆ ಯೇಸು ಆ ಹೆಂಗಸಿಗೆ, ನಿನ್ನ ನಂಬಿಕೆಯು ನಿನ್ನನ್ನು ರಕ್ಷಿಸಿ, ಅದೇ ಸಮಾಧಾನದಿಂದ ಹೋಗು ಎಂದು ಹೇಳಿದರು. ಏನು ಹೇಳ್ತಾ ಇದ್ದಾರೆ, ಅವಳು ತನ್ನನ್ನು ತಾನು ಸಮರ್ಪಿಸುವವರೆಗೂ ತನ್ನೆಲ್ಲವನ್ನು ದೇವರ ಹತ್ರ ಕೊಡುವವರೆಗೂ ಅಲ್ಲಿ ಏನು ಹೇಳ್ತಾ ಇದ್ದಾರೆ, ಅವಳ ಮನಸ್ಸಾಂತರ ನೋಡಿ ಯೇಸು ಕ್ರಿಸ್ತು ಏನು ಹೇಳ್ತಾರೆ, ನಿನ್ನ ವಿಶ್ವಾಸ ನಿನ್ನನ್ನು ಏನು ಮಾಡುತ್ತೋ, ಅವ್ರ ಪಾಪನ ಶ್ರಮಿಸಿದ ಮೇಲೆ ಏನು ಹೇಳ್ತಾ ಇದ್ದಾರೆ, ವಿಶ್ವಾಸ ನಿನ್ನನ್ನು ರಕ್ಷಿಸಿದೆ, ಏನು ಮಾಡು, ಸಮಾಧಾನದಿಂದ ಹೋಗು. ಅವಳು ಏನು ಮಾಡ್ತಾ, ಅವರನ್ನು ನೋಡಿ ಏನು ಹೇಳ್ತಾ ಇದ್ದಾರೆ, ದೇವರು ಸಮಾಧಾನದಿಂದ ಹೋಗು. ಅವಳು ವ್ಯಥೆಯಿಂದ ಬರುವಾಗ, ಅವಳು ಕಷ್ಟದಿಂದ ಬರುವಾಗ ಯೇಸು ಕ್ರಿಸ್ತು ಅವಳನ್ನು ನೋಡಿ ಏನು ಹೇಳ್ತಾ ಇದ್ದಾರೆ, ಸಮಾಧಾನದಿಂದ ಹೋಗು. ಅದಕ್ಕೆ ಅವಳು ಮೊದಲು ಏನು ಮಾಡಬೇಕಾಗಿತ್ತು, ತನ್ನ ವ್ಯಥೆ ಎಲ್ಲ ಸುರಿಸಿ ಯೇಸು ಕ್ರಿಸ್ತನ ಕಾಲುಗಳನ್ನು ಮುತ್ತಿಟ್ಟು ಆಮೇಲೆ ಏನು ಮಾಡ್ತಾ ಇದ್ದಾಳೆ, ಆ ಒಂದು ಅಮೂಲ್ಯ ತೈಲದಿಂದ ಏನು ಮಾಡ್ತಾ ಇದ್ದಾಳೆ, ಯೇಸು ಕ್ರಿಸ್ತು ಪಾದಗಳನ್ನು ಅಭಿಷೇಕ ಕೊಡ್ತಾ ಇದ್ದಾಳೆ. ನಾವು ಎಷ್ಟು ಜನ ನಿಜವಾಗ್ಲೂ ಅಷ್ಟು ರಿಪೆಂಟೆನ್ಸ್ಗೆ ಅಷ್ಟು ಮನಸ್ಸಾಂತರದೊಳಗಡೆ ಹೋಗಿದ್ದೀವಿ. ನಾವು ದೊಡ್ಡ ತಪ್ಪೇ ಮಾಡಿದ್ರು ಎಷ್ಟೋ ಜನರಿಗೆ ಏನಾಗಲ್ಲ, ನಾವು ತಪ್ಪು ಅರ್ಥ ಆಗ್ತಾ ಇಲ್ಲ. ಯಾಕೆ ಅರ್ಥ ಆಗ್ತಾ ಇಲ್ಲ ಅಂದರೆ, ಇದು ತಾನೇ ಅಂತ ಹೇಳಿ ಏನು ಮಾಡ್ತಾ, ಆ ಮನಸ್ಸಾಂತರದಲ್ಲೇ ಹೋಗೋದೆ ಎಷ್ಟೋ ಜನರಿಗೆ ಏನು ಮಾಡಿಬಿಡ್ತಾರೆ, ನಾವು ಇದನ್ನು ಮಾಡ್ತೀವಿ, ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ ಅಂತ.
ಬೇರೆ ಜನರು ನೋಡಿ ನಾವು ಮನಸ್ಸಾಂತರ ಪಡದೆ ಹೋದರೆ, ಮನಸ್ಸಾಂತರದಲ್ಲಿ ಬಾಳದೆ ಹೋದರೆ, ಬೇರೆಯವ್ರು ನೋಡಿ ನಾವೇನು ಮಾಡ್ತೀವಿ, ನ್ಯಾಯ ತೀರ್ಸೋಕ್ಕೆ ಪ್ರಾರಂಭಿಸ್ತೀವಿ. ಏನು ಮಾಡ್ತೀವಿ, ಇವನಂದರೆ ಇಷ್ಟೇ, ಅವನಂದ್ರೆ ಅಷ್ಟೇ ಅಂತ ನಮ್ಮ ಬಾಯಿಂದ ಮಾತು ಬರ್ತಾ ಇದ್ದಾರೆ ಅಂದರೆ ನನ್ನ ಒಳಗಡೆ ಏನು ಬಂದ್ಬಿಡ್ತು ಅಂತ ಅರ್ಥ, ಪ್ರೈಡ್. ಏನು ಬಂತು, ಜಂಬ ಬಂತು ಅಂತ ಅರ್ಥ, ನಾನು ಪರಿಶುದ್ಧವಾಗಿದ್ದೀನಿ ಅಂತ. ನಾವು ಪರಿಶುದ್ಧವಾಗಿ ಬಾಳುವುದು ಸಹ ಯೇಸು ಕ್ರಿಸ್ತನ ಕೃಪೆ ಅಂತ ಎಷ್ಟೋ ಜನರಿಗೆ ಏನಾಗ್ತಾಯಿಲ್ಲ, ಅರ್ಥ ಆಗ್ತಾಯಿಲ್ಲ. ಏನೋ ನನ್ನ ಭಾರ ನಾನೇ ಹೊತ್ಕೊಂಡು, ದೇವರು ಏನು ಮಾಡಿದ್ರು, ಒಂದು ಸತಿ ನನ್ನ ಭಾರನೆಲ್ಲ ಏನು ಮಾಡಿಬಿಟ್ರು, ಇಳಿಸ್ಬಿಟ್ರು, ಅಷ್ಟೇ ಸಾಕು, ಇನ್ಮೇಲೆ ನಾನೇನು ಮಾಡಲ್ಲ, ಅವ್ರಿಗೆ ಸಹಾಯ ಬೇಡ ಅಂತ ಎಷ್ಟೋ ಜನ ಅವರು ಕೃಪೆ ಇಲ್ಲದೇ ಬಾಳ್ತಾರೆ. ಕೃಪೆ ಎಲ್ರಿಗೂ ಇದೆ, ಕೃಪೆಯನ್ನು ನಾವು ಪಡ್ಕೊಳ್ತಾ ಇದ್ದೀವ, ಎಲ್ರಿಗೂ ನೀರಿದೆ, ಕುಡಿತಾ ಇದ್ದೀವ ಅನ್ನೋದೇ ದೊಡ್ಡ ವಿಷಯ. ನೀರಿರುವುದು ಬೇರೆ, ನಾವು ಕುಡಿತಾ ಇರೋದು, ನಾವು ಯೇಸು ಕ್ರಿಸ್ತು ಇದ್ದಾರೆ, ದೇವರ ಕೃಪೆ ಇದೆ ಅನ್ನೋದು ಬೇರೆ. ಎಷ್ಟೋ ಜನ ಏನು ಮಾಡ್ತಾರೆ, ಮನಸ್ಸಾಂತರ ಪಟ್ಟು ಕ್ಷಮೆ ಕೇಳ್ಬಿಟ್ಟು ಆಮೇಲೆ ಏನು ಮಾಡ್ತಾರೆ, ಬ್ಯಾಪ್ಟಿಸಮ್ ತೊಗೊಳ್ತಾರೆ. ಅದಾದಮೇಲೆ ಏನಾಗುತ್ತೆ, ಆಯಿತು, ಸಭೆಗೆ ಹೋಗ್ತಾರೆ, ಸಭೆಗೆ ಬರ್ತಾರೆ, ದೇವರ ಜೊತೆ ಒಂದು ಸಂಬಂಧ ಏನಾಗಲ್ಲ, ದೇವ್ರ ಮೇಲೆ ಇರುವಂಥ ಪ್ರೀತಿ ಏನಾಗಲ್ಲ, ಹೆಚ್ಚೇ ಆಗಲ್ಲ. ದೇವ್ರ ಮೇಲೆ ಇರುವಂಥ ಪ್ರೀತಿ ಏನಿರುತ್ತೆ, ಸ್ಟಾರ್ಟಿಂಗಲ್ಲಿ ಎಷ್ಟಿತ್ತೋ 10 ವರ್ಷ ಆದಮೇಲೆ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. ದೇವ್ರೇನಿರ್ತಾರೆ, ದೇವರೇ ನನಗೆ ಇದಿದೆ ಅದಿದೆ, ನಾನು ಏನು ಮಾಡಿ, ನನ್ನ ನೀಡ್ಸ್, ನನ್ನ ಕೊರತೆಗಳೆಲ್ಲವನ್ನ ಏನು ಮಾಡಿ ಪೂರೈಸಿ. ದೇವರೇನಾಗ್ಬಿಟ್ರೆ ಅಷ್ಟೇ, ಕೊರತೆ ಪೂರೈಸುವಂಥ ಒಂದು ಮೆಷಿನ್ ಥರ ಆಗ್ಬಿಟ್ರೆ ಏನಾಯಿತು, ದೇವ್ರ ಹತ್ರ ಹೋಗಿ ಕೇಳಿದೆ ಮಾಡಿ, ನನ್ನ ಕೊರತೆಗಳು ದೇವ್ರ ಹತ್ರ ಹೇಳ್ಬೇಡಿ ಅಂತ ಹೇಳ್ತಾಯಿಲ್ಲ. ಆದರೆ ನಾವೇನಾಗ್ಬಿಡ್ತು, ಬರೀ ಕೊರತೆಗಳನ್ನು ಮಾತ್ರ ಹೇಳ್ತಾರೆ. ದೇವರೇ ಅವ್ರ ಹತ್ರ ಅಂತ ಏನನ್ನು ಪಡ್ಕೊಬೇಕು ಅಂತ ಮಾತ್ರ ಏನು ಮಾಡ್ತಾ ಇರ್ತಾರೆ, ಯೋಚನೆ ಮಾಡ್ತಾರೆ. ಕಷ್ಟಗಳು ಬಂದರೆ ಏನು ಮಾಡಿಬಿಡ್ತಾರೆ, ಅಷ್ಟೇ, ದೇವರು ಸಾಕು, ಅಲ್ಲಿಗೆ ಸಾಕು. ಏನು ಮಾಡ್ತಾರೆ, ದೇವರೇ ಎಲ್ಲಿ ಹೋಗ್ಬಿಟ್ರಿ. ಇನ್ನೊಂದು ವಿಷಯ, ನಾವು ಓದ್ತಾ ಇರಬೇಕು, ಒಂದು ಬುಕ್ ಓದ್ತಾ ಇರಬೇಕಾದ್ರೆ ಅಲ್ಲಿ ಅವ್ರು ಏನು ಮಾತಾಡ್ತಾರೆ ಅಂದರೆ, ಅವರ ಜೀವನದಲ್ಲಿ ಅವರು ಒಂದು ಪಾಸ್ಟರ್, ಅವರು ತುಂಬ ವರ್ಷಗಳಿಂದ ಅವರು ಸೇವೆಯಲ್ಲಿದ್ದಾರೆ, 50-60 ವರ್ಷದಿಂದ ಸೇವೆಯಲ್ಲಿದ್ದಾರೆ. ಅವರ ಪುಸ್ತಕದಲ್ಲಿ ಅವ್ರು ಏನು ಬರೀತಾರೆ ಅಂದರೆ, ಅವರು ಒಂದು 18 ತಿಂಗಳುಗಳ ಕಾಲ ಏನು ಮಾಡಿದ್ರಂದ್ರೆ ಅರಣ್ಯದ ಕಾಲದಲ್ಲಿದ್ದರಂತೆ. ಅವರು ಇಷ್ಟೇ ಪ್ರಾರ್ಥನೆ ಮಾಡಿದ್ರು ಏನಾಗ್ತಿಲ್ಲ, ದೇವ್ರ ಹತ್ರ ಹೋಗಿ ಏನಾಗ್ತಿಲ್ಲ, ಆನ್ಸರ್ ಸಿಗ್ತಾ ಇಲ್ಲ. ಏನೋ ಒಂದು ವಾಲ್ ಇರುವಂಥ ರೀತಿಯಲ್ಲಿ, ಒಂದು ಚಾವಡಿ ಗೋಡೆ ಇರುವಂಥ ರೀತಿಯಲ್ಲಿ ಏನಿತ್ತೋ, ನನ್ನ ಪ್ರಾರ್ಥನೆ ಅವ್ರಿಗೆ ದೇವ್ರ ಹತ್ರ ಹೋಗ್ತಾ ಇಲ್ಲ ಅಂತ. ಎವ್ರಿ ಡೇ ಅವರು ಬೆಳಗ್ಗೆ ಎದ್ದು ಪ್ರಾರ್ಥನೆಗೆ ಹೋಗೋರಂತೆ, ಹೋಗಿ ದೇವ್ರ ಹತ್ರ ಕೇಳಿ ಹಿಂತಿರುಗಿ ಬರುವಾಗ ಅವರ ಹೆಂಡತಿ ಏನು ಮಾಡಿ ವೆಯ್ಟ್ ಮಾಡ್ತಿದ್ರಂತೆ ಮನೆಯಲ್ಲಿ, ಏನಾದರೂ ಇವತ್ತಾದರೂ ಇವ್ರಿಗೆ ಉತ್ತರ ಸಿಗುತ್ತಾ, ಯಾಕೆ ದೇವರು ಇವ್ರ ಜೀವನವನ್ನು ಮಾರ್ಪಡಿಸ್ತಾಯಿಲ್ಲ, ಯಾಕೆ ಅಂತ ಎವ್ರಿ ಡೇ ಅವ್ರು ಹೋಗಿ ಬರೋರು ಬಂದು ಹೆಂಡತಿ ಏನು ಮಾಡ್ತಿದ್ರೆ, ದೇವ್ರು ಇವತ್ತಾದರೂ ಮಾತಾಡಿದ್ರೆ ಕೇಳುವಾಗಿಲ್ಲ ಅಂತಿದ್ರಂತೆ. 18 ತಿಂಗಳು ಫಸ್ಟ್ ಟೈಮ್ ಏನು ಮಾಡಿಲ್ಲ ಅಂತೆ, ದೇವರು ಅವರಿಗೆ ಉತ್ತರ ಕೊಟ್ಟಿಲ್ಲ. ಯೋಚನೆ ಮಾಡಿ ನೋಡಿ, 18 ತಿಂಗಳು ಒಂದು ಮನುಷ್ಯನ ಜೊತೆ ದೇವ್ರು ಮಾತನಾಡದೇ ಇದ್ರೆ, ಕಡಿಮೆಯಾಗಿ ಮಾತಾಡಿದ್ರೆ ಯಾವ ರೀತಿ ಇರುತ್ತೆ. ಯಾಕಂದರೆ ಅದಕ್ಕೆ ಮುಂಚೆ ಏನಾಗಿತ್ತಂತೆ, ಸುಮ್ಮನೆ ಪ್ರಾರ್ಥನೆ ಮಾಡಿದ್ರೆ ದೇವರ ಪ್ರಸನ್ನತೆ ಏನಾಗ್ತಿತ್ತು, ಅವ್ರ ಜೊತೇಲಿ ಇರ್ತಿತ್ತು. ಆ ಒಂದು 18 ತಿಂಗಳು ಏನಾಗಿಲ್ಲ, ಅವ್ರಿಗೆ ಜೊತೆಲೇ ಇರಲಿಲ್ಲ. ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಏನಾಗ್ತಿಲ್ಲ, ಪ್ರಾರ್ಥನೆಗಳು ಏನು ಮಾಡ್ತಾಯಿಲ್ಲ, ಅದು ಗೋಡೆಯನ್ನು ದಾಟಿ ಏನಾಗ್ತಾಯಿಲ್ಲ, ಹೋಗ್ತಾಯಿಲ್ಲ. ಅವ್ರಿಗೇನಾಯಿತು, ದುಃಖ ಆಯಿತು. ದೇವ್ರ ಹತ್ರ ಏನು ಮಾಡಿದ್ದಾರೆ, ಎಷ್ಟು ಕೋಪದಲ್ಲಿರ್ತಾರೆ. ಯಾಕಂದರೆ ದೇವರ ಜೊತೆ ನಾವು ಆ ಒಂದು ಸಂಬಂಧ ಇಲ್ಲದೆ ಇರುವಾಗ, ಅಂದರೆ ದೇವರ ಜೊತೆ ಆ ಒಂದು ಸಂಬಂಧ ಇಲ್ಲದೆ ಇರಬೇಕಾದ್ರೆ ನಮ್ಮ ಸ್ವಂತ ಜೀವನದಲ್ಲಿ ನಮ್ಮ ಕೋಪ ಹೆಚ್ಚಾಗ ಪ್ರಾರಂಭಿಸುತ್ತೆ. ಒಂದು ಇರಿಟೇಷನ್ ಆಗಿರ್ತಾರೆ, ಸಮಾಧಾನ ಇರುವುದಿಲ್ಲ. ಯಾಕಂದರೆ ಅರಣ್ಯದಲ್ಲಿ ಏನಿಲ್ಲ, ಅವ್ರಿಗೇನಿಲ್ಲ, ಅರಣ್ಯದಲ್ಲಿ ನಡೀತಾ ಇರಬೇಕಾದ್ರೆ ದೇವರ ಸ್ವರ ಇರುವುದಿಲ್ಲ, ದೇವರ ಜೊತೆ ಏನಿರಲ್ಲ, ಒಂದು ರಿಲೇಷನ್ಶಿಪ್ ಇರಲ್ಲ. ಅದರಿಂದ ಏನಾಗುತ್ತೆ, ತುಂಬ ಇರಿಟೇಷನ್ ನಡೆಯೋಕ್ಕೆ ಪ್ರಾರಂಭಿಸ್ತಾರೆ. ಇರಿಟೇಷನ್ ಅಂದರೆ ತುಂಬ ಒಂಥರ ಕಷ್ಟದಲ್ಲೇ ನಡೆಯೋಕ್ಕೆ ಪ್ರಾರಂಭಿಸ್ತಾರೆ. ಏನು ಆ ಕೋಪ ಅವ್ರಿಗೇನಿರ, ಸಮಾಧಾನನೇ ಇಲ್ಲದೇ ಇರುವಂಥ ಒಂದು ಜೀವನದಲ್ಲಿ ಏನಾಗ್ತಾ ಇರ್ತಾರೆ, ನಡೀತಾ ಇರ್ತಾರೆ. ಅವ್ರ ಸಮಾಧಾನ ಇಲ್ಲದೆ ನಡೀತಾ ಇರುವಂಥ ಕಾರಣದಿಂದ ಏನಾಗ್ಬಿಡುತ್ತೆ, ಅಷ್ಟೇ, ದೇವ್ರ ಹತ್ರ ನಮ್ಮ ಪ್ರಾರ್ಥನೆ ಹೋಗ್ತಾ ಇಲ್ಲ. ಯಾವಾಗಲೂ ಏನಾಗಿರ್ತಾರೆ, ಒಂದು ರೀತಿ ಶೋಕವಾಗೇ ಇರ್ತಾರೆ. ಯಾವಾಗಲೂ ಏನಾಗಿರ್ತಾರೆ, ಒಂದು ರೀತಿ ಆ ಶ್ಲೋಕದಲ್ಲೇ ಇರ್ತಾರೆ, ದುಃಖದಲ್ಲಿರ್ತಾರೆ. ಇವರು ಆ 18 ತಿಂಗಳು ಆದ ಮೇಲೆ ಏನಾಗ್ತಾಯಿದೆ, ದೇವ್ರ ಹತ್ರ ಒಂದು ಉತ್ತರ ಬರ್ತಾ ಇದೆ. ಅದೇ ದೇವ್ರು ಅವ್ರಿಗೆ ಕಲಿಸ್ತಾ ಇರೋದೇನೆಂದರೆ, ಒಂದು ಮಗು, ಅವ್ರು ಹೇಳ್ತಾರೆ, ಒಂದು ಎಕ್ಸಾಂಪಲ್ ಕೊಡ್ತಾರೆ. ಅವರ ಜೀವನದಲ್ಲಿ ಕರೆಕ್ಟಾಗಿ ಅವ್ರಿಗೆ ಆವಾಗಲೇ ಮಗು ಹುಟ್ಟಿತ್ತಂತೆ. ಆ ಮಗು ಏನಾಯ್ತಂದರೆ, ಆ ಮಗು ಚಿಕ್ಕದಾಗಿರ್ಬೇಕಾದ್ರೆ ಅವ್ರು ಏನು ಮಾಡ್ತಿದ್ರಂತೆ, ಇವರೇ ತಿನ್ನಿಸ್ಬೇಕಾಗಿತ್ತು, ಇವರೇ ಎಲ್ಲನೂ ಸಹಾಯ ಮಾಡಬೇಕಾಗಿತ್ತು. ಆದರೆ ಮಗುಗೆ 1-1.5 ವರ್ಷ ಆದಮೇಲೆ ಇವ್ರು ಏನು ಮಾಡಿದ್ರಂತೆ, ಅವರೆಷ್ಟೇ ಗಲೀಜು ಮಾಡಿದ್ರೂ ಪರವಾಗಿಲ್ಲ, ಅವರೇ ಏನು ಮಾಡಬೇಕು, ತಿನ್ನೋಕ್ಕೆ ಪ್ರಾರಂಭಿಸಬೇಕು. ಎಷ್ಟೇ ಇವ್ರಿಗೆ ಪೇರೆಂಟ್ಸ್ ಆಗಿ, ಅಂದರೆ ತಂದೆ ತಾಯಿಯಾಗಿ ಇವ್ರು ಇಷ್ಟೇ ಆಸೆ ಇದ್ರು, ಏನು ಆಸೆ ಇತ್ತು, ನಾವೇ ತಿನ್ನಿಸ್ಬಿಟ್ರೆ ಇಷ್ಟು ಗಲೀಜು ಆಗಲ್ವಲ್ಲ, ನಾವೇ ತಿನ್ನಿಸ್ಬಿಟ್ರೆ ಅವ್ರು ಇಷ್ಟು ಅಳುವುದು ಬೇಕಿಲ್ಲ ಅಂತ ಏನು ಮಾಡ್ತಿದ್ರು. ಅವ್ರಿಗೆ ಎಷ್ಟೇ ಆಸೆ ಬಂದರು ಅವ್ರ ಹತ್ರನೂ ಪರವಾಗಿಲ್ಲ ಅಂತ ಏನು ಮಾಡಬೇಕಾಗಿತ್ತು, ಊಟನ ಇಟ್ಬಿಟ್ಟು ತಟ್ಟೆಯಲ್ಲಿ ಇಟ್ಬಿಟ್ಟು ಏನು ಮಾಡಬೇಕಾಗಿತ್ತು, ಹೋಗ್ಬಿಡ್ಬೇಕಾಗಿತ್ತು. ಯಾಕೆ, ಅವ್ರು ಆ ರೀತಿ ಮಾಡದೇ ಹೋಗಿದ್ರೆ ಆ ಮಗು ಮಕ್ಕಳು ಏನು ಮಾಡ್ತಿರ್ಲಿಲ್ಲ, ತಿನ್ನೋದಕ್ಕೆ ಕಲಿತಾನೆ ಇರಲಿಲ್ಲ.
ದೇವರ ಪ್ರಸನ್ನತೆ ಇಲ್ಲದೆ ನಾನು ಬಾಳು ಅಂದರೆ ದೇವರ ಪ್ರಸನ್ನತೆ ಇಲ್ಲದೆ ಬಾಳೋದಂದರೆ ದೇವರ ಸ್ವರ ಯಾವಾಗಲೂ ಆ್ಯಕ್ಟಿವ್ ಆಗಿ ಇಲ್ಲದೆ ನಾನು ಬಾಳೋದನ್ನು ಕಲಿಯದೇ ಹೋದರೆ ನಾಳೆ ಏನಾದರೂ ಆಗಿ ದೇವರ ಪ್ರಸನ್ನತೆ ನಮ್ಮಿಂದ ದೂರ ಹೋದ್ರೂ ನಾವೇನು ಮಾಡಿಬಿಡ್ತೀವಿ, ಅಷ್ಟೇ ಮುಗೀತು ಅಂತ ಏನು ಮಾಡಿಬಿಡ್ತೀವಿ. ಚಿಕ್ಕ ಮಕ್ಕಳಲ್ಲೇ ನಾವೇನಾಗ್ಬಿಡ್ತೀವಿ, ಇದು ಬಿಡ್ತೀವಿ. ನಾವೇನು ಮಾಡೋಕ್ಕಾಗಲ್ಲ, ಬೆಳೆಯೋದಕ್ಕೆ ಆಗಲ್ಲ. ಅವ್ರು ಬೆಳೆಯೋದಕ್ಕೆ ಏನು ಮಾಡಬೇಕಾಗಿತ್ತು, ಅವ್ರು ಎಷ್ಟೇ ಹತ್ರೂ ಪರವಾಗಿಲ್ಲ, ಊಟ ಏನು ಮಾಡಬೇಕು, ನೀವೇನೇ ತಿನ್ನಬೇಕು. ಏನು ಮಾಡಿಬಿಟ್ರು, ಊಟ ಕಣ್ಮುಂದೆ ಇಟ್ಬಿಟ್ಟು ಏನು ಮಾಡ್ತಾರೆ, ಹೋಗ್ಬಿಡ್ತಾರೆ. ದೇವರು ಸಹ ನಮಗೂ ಆ ಒಂದು ಕಷ್ಟದಲ್ಲಿ ನಮ್ಮನ್ನು ಕಲಿಸುವುದೇನು, ನನ್ನ ಜೊತೆಯಲ್ಲಿ ಇದ್ರೂ, ಜೊತೆಯಲ್ಲಿ ನನ್ನ ಪ್ರಶ್ನೆ ನಿನಗೆ ಅರ್ಥವಾಗದೇ ಇದ್ರೂ ಏನು ನಂಬಿಕೆ ಇರಬೇಕು, ದೇವರು ನನ್ನ ಜೊತೆಯಲ್ಲಿ ಇದ್ದಾರೆ ಅಂತ ವಿಶ್ವಾಸ ನನ್ನ ಬೆಳಿಬೇಕು ಅಂತ ಏನು ಮಾಡ್ತಾ ಇದ್ದಾರೆ, ದೇವರು ಕಲಿಸ್ತಾ ಇದ್ದಾರೆ. ಆಮೇನ್. ದೇವರ ಪ್ರಸನ್ನತೆ ನನಗಿಲ್ಲದೆ, ನಾನು ಫೀಲ್ ಮಾಡದೆ ಹೋದ್ರೂ ನಾನು ಏನು ಮಾಡಬೇಕು, ಆ ಒಂದು ಜೀವನದಲ್ಲಿ ನಿಂತ್ಕೊಬೇಕು. ಯಾಕಂದರೆ ನಾವು ಈ ಕಾಲದಲ್ಲಿ ನಮ್ಮನ್ನು ದೇವರು ಏನು ಮಾಡ್ತಾರೆ, ನಮ್ಮ ಪಾಪಗಳು ತಪ್ಪುಗಳು ನಮಗೇನು ಮಾಡ್ತಾ ಇದ್ದಾರೆ, ಅರ್ಥ ಮಾಡಿಸ್ತಾ ಇದ್ದಾರೆ. ನಮಗೆ ಪಾಪಗಳು ತಿಳಿಯದೇ ಹೋದರೆ, ನಮ್ಮ ತಪ್ಪುಗಳು ನಮಗೆ ತಿಳಿಯದೇ ಹೋದರೆ ನಾವೇನು ಮಾಡೋಕ್ಕಾಗಲ್ಲ, ಇನ್ನೂ ಹೆಚ್ಚಾದ ರೀತಿಯಲ್ಲಿ ದೇವರ ಪ್ರೀತಿಯಲ್ಲಿ ನಾನೇನು ಮಾಡೋಕ್ಕಾಗಲ್ಲ, ಬೆಳೆಯೋಕ್ಕಾಗಲ್ಲ. ನಾನೇನಾಗ್ಬಿಡ್ತೀನಿ, ದೇವರ ಪ್ರೀತಿಯಲ್ಲಿ ಸ್ಟಕ್ ಆಗಿಬಿಡ್ತೀವಿ ಅಂತಾರೆ. ಅಂದರೆ ಹಂಗಂದರೆ ಒಂದೇ ಜಾಗದಲ್ಲಿ ನನ್ನ ಪ್ರೀತಿ ಏನಾಗ್ಬಿಡುತ್ತೆ, ಅಷ್ಟರೇ ನಿಂತು ಹೋಗ್ಬಿಡುತ್ತೆ. ಪ್ರೀತಿಯಲ್ಲಿ ನಾವೇನು ಮಾಡೋಕ್ಕಾಗಲ್ಲ, ಬೆಳೆಯೋಕ್ಕಾಗಲ್ಲ. ದೇವರಿಗೆ ಏನು ಬೇಕು, ನಮ್ಮ ಪ್ರೀತಿ ಅವರ ಮೇಲೆ ಏನಾಗಬೇಕು, ಬೆಳಿಬೇಕು ಅನ್ನುವಂಥ ಒಂದು ಕಾರಣದಿಂದ ದೇವರು ಏನು ಮಾಡ್ತಾಯಿದ್ದಾರೆ, ಎಲ್ಲವನ್ನೂ ಅಲೋ ಮಾಡ್ತಾಯಿದ್ದಾರೆ. ಆಮೇನ್. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ನಮಗೆ ಕೆಲವು ವಿಷಯಗಳು ಅರ್ಥ ಆಗೋದು ಯಾವಾಗಂದರೆ, ನಾವು ಬೆಳೀತಾ 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 ದೇವರ ಪ್ರಸನ್ನತೆ ನಮ್ಮ ಜೊತೆಲಿ ಇಲ್ಲದೇ ಇರುವಾಗಲೇ ಎಷ್ಟೋ ವಿಷಯಗಳು ನಾವು ಕಲಿತೀವಿ. ಹಾಗಂದರೆ ನಮ್ಗೆ ಗೊತ್ತಿಲ್ಲದೆ ಇರುವಾಗ ದೇವರು ಅವರ ಪ್ರಸನ್ನತೆ ನಮ್ಮಿಂದ ಯಾವತ್ತೂ ತೆಗೆಯಲ್ಲ. ಆದರೆ ನಮಗೆ ಆ ಒಂದು ಫೀಲ್ ಆಗದೆ ಇರುವಾಗ, ನಾವು ಪ್ರಾರ್ಥನೆ ಮಾಡಿದ್ರು ಉತ್ತರ ಸಿಗದೇ ಇರುವಂಥ ಕಾಲಗಳಲ್ಲಿ ದೇವರು ನಮ್ಮನ್ನು ಏನು ಮಾಡ್ತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ ಅಂತ ಅರ್ಥ ನಮ್ಮನ್ನು. ಯಾಕಂದರೆ ನಾವು ದೇವ್ರು ಯಾವಾಗಲೂ ನಮ್ಮ ಜೊತೆ ಇದ್ದು ಸ್ಪೂನ್ ಫೀಡ್ ಮಾಡ್ತಾರೆ. ಅಂದರೆ ನಾವು ಯಾವಾಗಲೂ ನಮಗೆ ತಿನ್ನಿಸ್ತಾನೆ ಇದ್ದರೆ ನಾವೇನು ಮಾಡೋಕ್ಕಾಗಲ್ಲ, ಬೆಳೆಯೋಕ್ಕಾಗಲ್ಲ. ಹಾಲು ಕುಡಿತಾ ಇರುವಂಥ ಮಕ್ಕಳು ಏನಾಗಬೇಕು, ನೆಕ್ಸ್ಟು ಊಟ ತಿನ್ನುವಂಥ ಮಕ್ಕಳಾಗಿ ಮಾರ್ಪಡಬೇಕು. ಅವ್ರು ಯಾವಾಗಲೂ ಹಾಲು ಕುಡಿಯೋದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ, ದೇವರಲ್ಲಿ ಬೆಳೆಯೋಕ್ಕಾಗಲ್ಲ. ನಾವು ದೇವರಲ್ಲಿ ಬೆಳೀತಾ ಇದ್ದೀವಾ, ಅಷ್ಟೇ ನಮ್ಮ ಪ್ರಶ್ನೆ. ಕಷ್ಟಗಳಲ್ಲಿ ನಾವು ದೇವರಲ್ಲಿ ಬೆಳೀತಾ ಇದ್ದೀವ, ಕಷ್ಟ ಕಾಲ ಬಂದ್ರೂ ದೇವರನ್ನು ನಿಂದಿಸದೆ, ಅವರನ್ನು ಅವಮಾನ ಮಾಡದೆ ಪ್ರೀತಿ ಮಾಡ್ತಾ ಇದ್ದೀವ. ಯಾಕಂದರೆ ಕಷ್ಟ ಕಾಲಗಳಲ್ಲೇ ನಮಗೇನಾಗುತ್ತೆ ಅಂದರೆ, ಪ್ರಾರ್ಥನೆ ಮಾಡುವುದಕ್ಕೂ ದೇವರ ವಾಕ್ಯನ ಓದೋದಕ್ಕೆ ಏನಿಗಲ್ಲ, ಆಸೆ ಬರಲ್ಲ. ದೇವರ ವಾಕ್ಯವನ್ನು ಓದುವುದಕ್ಕೂ ಪ್ರಾರ್ಥನೆ ಮಾಡೋದು ಮೇನಿರಲ್ಲ, ಆಸೆ ಬರಲ್ಲ. ಒಂದು ಚಿಕ್ಕ ಒಂದು ವಿಷಯವನ್ನು ಹೇಳ್ಬಿಟ್ಟು ಮುಗಿಸ್ತೀನಿ. ಪಾಪ ಮಾಡಿದ್ದೀನಿ ಅಂತ ಪ್ರಾರ್ಥನೆ ಮಾಡದೇ ಇರುವುದು, ಕಾಲು ಗಲೀಜಾಗ್ಬಿಡ್ತು ನಾನು ನೀರಲ್ಲಿ ಏನು ಮಾಡ್ಕೊಳ್ಳಲ್ಲ, ತೊಳ್ಕೊಳ್ಳಲ್ಲ ಅನ್ನೋದಕ್ಕೆ ಸಮಾನ. ಆಮೇನ್. ಹಲ್ಲೆಲೂಯಾ. ಪಾಪ ಮಾಡಿಬಿಟ್ಟು ನಾನು ಪ್ರಾರ್ಥನೆ ಮಾಡಲ್ಲ, ದೇವ್ರ ಹತ್ರ ಹೋಗಲ್ಲ, ನಾನು ಬೈಬಲ್ ಓದಲ್ಲ ಅಂತ ಹೇಳುವುದು ಏನಕ್ಕೆ ಸಮಾನ? ಕಾಲುಗಳು ಗಲೀಜಾಗಿದೆ ಆದರೆ ನಾನು ನೀರ ಹತ್ರ ಹೋಗಲ್ಲ ಅನ್ನೋಂಥ ರೀತಿಯಲ್ಲಿ. ನಮ್ಮನ್ನು ಪರಿಶುದ್ಧಗೊಳಿಸುವುದು ಯಾರು? ಯೇಸು ಕ್ರಿಸ್ತು. ಆಮೇನ್. ಅವರ ಪ್ರಸನ್ನತೆ, ಅವರ ವಾಕ್ಯ. ಹಲ್ಲೆಲೂಯಾ. ನಮ್ಮನ್ನು ಪರಿಶುದ್ಧಗೊಳಿಸುವುದು ಮಾತ್ರ ಅಲ್ಲ, ನಮ್ಮ ಮನಸ್ಸನ್ನು ಮಾರ್ಪಡಿಸಿ ಪಾಪದ ಮೇಲೆ ಹಾಗೆ ಕೊಡುವುದು ಯಾವುದು? ದೇವರ ವಾಕ್ಯ, ದೇವರ ಪ್ರಸನ್ನತೆ. ಆಮೇನ್. ಸೊ ನನ್ನ ಮನಸ್ಸಿನ ಆಸೆಗಳು ಮಾರ್ಪಡ್ತಾ ಇರೋದು ಯಾವ ಕಾಲದಲ್ಲಿ? ನಾನು ಕಷ್ಟ ಕಾಲದಲ್ಲಿ ಇರಬೇಕಾದ್ರೆ ನಾನು ದೇವರನ್ನು ಹುಡುಕ್ತಾ ಇದ್ದೀನ, ದೇವರ ಆಶೀರ್ವಾದಗಳನ್ನು ಹುಡುಕ್ತಾ ಇದ್ದೀವ. ಅದನ್ನು ಮಾತ್ರ ಅಲ್ಲ, ನಮ್ಮ ಪಾಪಗಳು ಎಷ್ಟು ದೂರ ನಮ್ಮಲ್ಲಿದೆ ಅಂತ ಎಲ್ಲಿ ಗೊತ್ತಾಗತ್ತೆ? ನಮ್ಮ ಕಷ್ಟದಲ್ಲಿ ಗೊತ್ತಾಗತ್ತೆ. ಯಾಕಂದರೆ ನಾವು ದೇವರ ಹತ್ರ ಹೋಗುವಾಗ ಏನು ಮಾಡ್ತಾ ಇದ್ದೀವಿ, ಆ ಕಾಲದಲ್ಲಿ ನಮ್ಮ ಪಾಪಗಳನ್ನೇ ದೇವರೇ ಏನು ಮಾಡಿ ಕ್ಷಮಿಸಿ ಅಂತ ಹೇಳ್ತಾ ಇದ್ದೀವಿ. ಯಾವಾಗ ಕ್ಷಮಿಸ್ತಾರೆ? ನಾವು ಮನಸ್ಸಾಂತರ ಪಡುವುದು ಮಾತ್ರ ಅಲ್ಲ, ನಮ್ಮ ಪ್ರೀತಿಯನ್ನು ತೋರಿಸುವಾಗ. ಹಲ್ಲೆಲೂಯಾ. ಅಲ್ಲಿ ಅವಳು ಬರೀ ಬಂದು ಬಾಯಿ ಮಾತಿಂದ ಹೇಳಿ ದೇವರೇ ನನ್ನ ಪಾಪಿ ಅಂತ ಹೇಳಿಲ್ಲ. ಅವ್ರು ಒಂದು ಮಾತು ಮಾತಾಡಿಲ್ಲ. ಯಾರು? ಆ ಒಂದು ಹೆಂಗಸು ಒಂದು ಮಾತು ಮಾತಾಡಿಲ್ಲ. ಪಾಪ ಕ್ಷಮಾಪಣೆ ಕೇಳಲು ಇಲ್ಲ. ಏನು ಮಾಡ್ತಾ ಇದ್ದಾಳೆ? ದೇವರೇ ನಾನು ಪಾಪಿ ಅಂತ ಅರ್ಥ ಮಾಡ್ಕೊಳ್ತಾ ಇದ್ದಾಳೆ ಜಾಗದಲ್ಲಿ. ನಾನು ಪಾಪಿ ಅಂತ ಹೇಳಿ ಏನು ಮಾಡ್ತಾ ಇದ್ದಾಳೆ? ದೇವರೇ ಇಷ್ಟೆಲ್ಲ ಇದೆ, ಇದೆಲ್ಲ ನನ್ನ ಕಣ್ಣಿಗೆ ಏನಾಗ್ತಾ ಇಲ್ಲ, ದೊಡ್ಡ ವಿಷಯವಾಗಿ ಕಾಣಿಸ್ತಾ ಇಲ್ಲ. ಅದು 3 ಲಕ್ಷ 4 ಲಕ್ಷ ರೂಪಾಯಿ ವಸ್ತುವಾಗಿ ಇರ್ಬೋದು, 1 ವರ್ಷ ಕಷ್ಟಪಡಬೇಕಾದಂಥ ವಸ್ತುವಾಗಿ. ಆದರೆ ನಾನೇನು ಮಾಡ್ತಾ ಇದ್ದೀನಿ? ಅದಕ್ಕೆ ನಿಮ್ಮ ಪಾದದಲ್ಲಿ ಹಾಕ್ತಾ ಇದ್ದೀನಿ. ನಿಮ್ಮ ಕ್ಷಮೆಗಿಂತ ಅಥವಾ ನಿಮ್ಮ ಪ್ರಸನ್ನತೆಗಿಂತ ನಾವು ಕ್ಷಮೆ ಕೇಳೋದಕ್ಕೆ ಯಾವತ್ತೂ ಕಾಸು ಕೊಡಬೇಕು ಅಂತ ಬೇಕಾಗಿಲ್ಲ. ದೇವ್ರ ಹತ್ರ ಕ್ಷಮೆ ಕೇಳೋದಕ್ಕೂ, ದೇವ್ರ ಹತ್ರ ಏನೋ ಪಡ್ಕೊಳ್ಳೋದಕ್ಕೂ ಏನಕ್ಕೂ ಸಹ ದೇವ್ರಿಗೆ ಏನು ಬೇಕಾಗಿಲ್ಲ, ನಾನು ಕಾಸು ಕೊಟ್ಟು ತೊಗೊಬೇಕು ಅಂತ ಏನೂ ಇಲ್ಲ. ಆದರೆ ಅವಳು ತನ್ನ ಮನಸ್ಸಾಂತರ ತೋರ್ಸೋಕ್ಕೆ ಏನು ಮಾಡ್ತಾಳೆ? ಈ ಒಂದು ಅಮೂಲ್ಯವಾದ ವಸ್ತುವಿಗಿಂತ ನನಗೇನು ಮುಖ್ಯ? ನಿಮ್ಮ ಹತ್ರ ಬರುವುದೇ ಮುಖ್ಯ.
ನಿಮ್ಮನ್ನು ಅಭಿಷೇಕಿಸು, ಯಾಕಂದರೆ ನಿಮಗೆ ಮರ್ಯಾದೆ ಕೊಡುವುದು ಅದಕ್ಕಿಂತ ನನಗೆ ಮುಖ್ಯ ಅಂತ ತೋರಿಸ್ತಾ ಇದ್ದಾಳೆ. ಅವಳು ಅಳುವಾಗ, ಜನರ ಮುಂದೆ ಅಳುವಾಗ ಅಲ್ಲಿ ಏನು ತೋರಿಸ್ತಾ ಇದ್ದಾಳೆ? ದೇವರೇ ನನಗೆ ಅವಮರ್ಯಾದೆ, ತನ್ನ ಕೂದಲು ಕೆಳಗಡೆ ಬೀಳುವಾಗಲೂ ಏನು ತೋರಿಸ್ತಾ ಇದ್ದಾಳೆ? ನನಗೆ ಅವಮರ್ಯಾದೆ ಆದರೂ ಪರವಾಗಿಲ್ಲ, ನಿಮಗೆ ಮರ್ಯಾದೆ ಕೊಡ್ತೀನಿ ಅಂತ. ಆಮೇನ್. ಬಟ್ಟೆಯಿಂದ ಒರೆಸಬೇಕಾದಂಥ ಕಾಲುಗಳನ್ನು ಅವಳು ಯಾವುದ್ರಲ್ಲಿ ಒರೆಸ್ತಾ ಇದ್ದಾಳೆ? ತನ್ನ ಕೂದಲಿಂದ. ಒಂದು ಹೆಂಗಸಿಗೆ ಕೂದಲು ಏನಂತೆ? ಒಂದು ಕ್ರೌನಿನ ರೀತಿಯಲ್ಲಿ ಅಂತಾರೆ, ಮರ್ಯಾದೆ ರೀತಿಯಲ್ಲಿ. ಕ್ರೌನ್ ಅಂತಾರೆ ಇಂಗ್ಲೀಷಲ್ಲಿ, ಕಿರೀಟದ ರೀತಿಯಲ್ಲಿ. ಅವಳು ತನ್ನ ಕಿರೀಟವನ್ನೇ ಏನು ಮಾಡ್ತಾ ಇದ್ದಾಳೆ? ಅವರ ಪಾದಗಳನ್ನು ಮಾಡ್ತಾಳೆ. ಸೊ ಇಂಥ ಜನರ ಮಧ್ಯದಲ್ಲಿ ಇಂಥ ದೇವರ ಮೇಲೆ ಪ್ರೀತಿ ತೋರಿಸುವಂಥ ಒಂದು ಹೆಂಗಸು ನಾವು ನೋಡಬೇಕಾದ್ರೆ, ನಾವು ನಮ್ಮ ಪ್ರೀತಿಯನ್ನು ದೇವರಿಗೆ ಎಷ್ಟು ತೋರಿಸ್ತಾ ಇದ್ದೀವಿ? ನೀವು ಇವತ್ತೇ ಬಂದು ಒಂದು ಏನು ಕಾಸು ಹಾಕ್ಬಿಟ್ರೆ ದೇವ್ರ ಹತ್ರ, ಅದನ್ನು ನಾನು ಹೇಳ್ತಾ ಇಲ್ಲ. ಕಾಸಿನಿಂದ ಕ್ಷಮಾಪಣೆ ಪಡ್ಕೊಳ್ಳೋಕ್ಕಾಗಲ್ಲ. ಯಾವುದರಿಂದನೂ ಕ್ಷಮಾಪಣೆ ಮನಸ್ಸಾಂತರದಿಂದ ಮಾತ್ರ ಕ್ಷಮೆ ಪಡ್ಕೊಳ್ಳೋಕ್ಕಾಗಲ್ಲ. ಹಲ್ಲೆಲೂಯಾ, ಆಮೇನ್. ಮನಸ್ಸಾಂತರ ಮಾತ್ರ ಅಲ್ಲ, ನಮ್ಮ ಮನಸ್ಸಾಂತರ ದೇವರ ಮೇಲೆ ಪ್ರೀತಿ ಹೆಚ್ಚು ಮಾಡ್ತಾ ಇದೆ. ದೇವರು ಮನಸ್ಸಾಂತರ ಪಡೋದು ಮಾತ್ರ, ಯಾಕಂದರೆ ಮನಸ್ಸಾಂತರ ಅದೊಂದು ಕ್ಷಣ. ಏನು ಮಾಡ್ತೇವೆ? ದೇವರೇ ತಪ್ಪು ಮಾಡಿಬಿಟ್ಟೆ ಅಂತ. ಮನಸ್ಸಾಂತರದಲ್ಲಿ ನಾನು ಬಾಳುವಾಗಲೇ ಪ್ರೀತಿ ಹೆಚ್ಚಾಗ್ತಾ ಇದೆ, ಅದು ಮುಖ್ಯ. ಮನಸ್ಸಾಂತರದ ಫಲ ಏನು? ಪ್ರೀತಿ ಹೆಚ್ಚಾಗುವುದು. ಆ ಫಲ ನಮ್ಮಲ್ಲಿ ಹೆಚ್ಚಾಗ್ತಾ ಇದೆ. ಅದನ್ನೇ ದೇವರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ? ನಮ್ಮಲ್ಲಿ ಫಲ ಹೆಚ್ಚಾಗಬೇಕು ಅಂತ. ಆಮೇನ್. ಪ್ರಾರ್ಥಿಸೋಣ. ಯೇಸುವೇ, ನಿಮಗೆ ಸ್ತೋತ್ರ 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 ಅಪ್ಪ. ನೀವು ಒಳ್ಳೆಯವರು, ನಿಮ್ಮ ಕೃಪೆ ಸದಾ ಕಾಲವಿದೆ. ಒಂದಪ್ಪ, ಹೆಂಗಸಿನ ಜೀವನ ನಾವು ನೋಡಬೇಕಾದ್ರೆ ಅವಳು ತನ್ನ ಎಲ್ಲವನ್ನು ನಿಮ್ಮ ಹತ್ರ ಸಮರ್ಪಿಸ್ತಾ ಇದ್ದಾಳೆ. ಸಮರ್ಪಿಸುವುದು ಮಾತ್ರ ಅಲ್ಲ, ಹೌದಪ್ಪ ಸ್ತೋತ್ರ, ಅವರು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವಂಥ ಫಲವನ್ನು ಅಲ್ಲಿ ಪಡ್ಕೊಳ್ತಾಳಪ್ಪ. ಅಪ್ಪ, ನಮಗೆ ಸಮಾಧಾನ ಸಂತೋಷ ಬೇಕಂದರೆ ಅಪ್ಪ, ಸಮಾಧಾನ ನಮಗೆ ಹೆಚ್ಚಾಗಿ ದೇವರ ಸಮಾಧಾನ, ದೇವರ ಸಂತೋಷ ನಮ್ಮ ಮನಸ್ಸಲ್ಲಿ ಇರಬೇಕಾದ್ರೆ ಮನಸ್ಸಾಂತರ ಪಟ್ಟು ನಿಮ್ಮ ಮೇಲಿರುವಂಥ ಪ್ರೀತಿ ಹೆಚ್ಚಾಗೋದಕ್ಕೆ ಸಹಾಯ ಮಾಡಿ. ಹೌದಪ್ಪ, ನಾವು 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 ಅಂತಿಲ್ಲದೆ ಅಪ್ಪ, ನಿಮ್ಮನ್ನು ಮಾತ್ರ ನೋಡೋದಕ್ಕೆ ಸಹಾಯ ಮಾಡಿ. ಹೌದಪ್ಪ, ಹೆಚ್ಚಿನ ಮಾತಿನಲ್ಲಿ ಬರದೇ ಇರುವಂಥ ಮನಸ್ಸಾಂತರ ಅಪ್ಪ, ನಾವು ಹೆಚ್ಚು ದೊಡ್ಡ ದೊಡ್ಡ ಪ್ರಾರ್ಥನೆಗಳು ಮಾಡಿ ಮನಸ್ಸಾಂತರ ಪಡಬೇಕು ಅಂತ ಬೇಕಿಲ್ಲ. ಒಂದು ಚಿಕ್ಕ ಪ್ರಾರ್ಥನೆಯಲ್ಲೂ ನಮ್ಮ ಚಿಕ್ಕ ಒಂದು ಆ್ಯಕ್ಷನಲ್ಲಿ ನಾವು ತೋರಿಸ್ಬೋದು, ನಮ್ಮ ಚಿಕ್ಕ ಒಂದು ವಿಷಯದಲ್ಲಿ ನಾವು ತೋರಿಸ್ಬೋದು. ದೇವರೇ, ನಾನು ಇಷ್ಟು ತಪ್ಪು ಮಾಡಿ ನಮ್ಮ ಶ್ರಮಿಸಿದ್ರಲ್ಲ, ಆ ಒಂದು ಅರ್ಥ ನಮಗಾಗೋ ಸಹಾಯ ಮಾಡಿ. ಎಷ್ಟು ಡೆಟ್ತಿಂದ, ಎಷ್ಟು ಸಾಲದೆ ನಮ್ಮನ್ನು ನೀವು ಸ್ವಲ್ಪ ಸ್ತೋತ್ರ ಶ್ರಮಿಸಿದರ ಅನ್ನೋದು ಎಲ್ರಿಗೂ ಅರ್ಥ ಆಗೋದಕ್ಕೆ, ನನಗೂ ಅರ್ಥ ಆಗೋದಕ್ಕೆ ಸಹಾಯ ಮಾಡಿ. ನಮ್ಮ ಜೀವಮಾನವೆಲ್ಲ ಹೌದಪ್ಪ, ಶಿಲುಬೆಯಲ್ಲಿ ನೀವು ಮಾಡಿರುವಂಥ ತ್ಯಾಗವನ್ನು ಅರ್ಥ ಮಾಡಿಕೊಳ್ಳುವುದಲ್ಲಿ ನಾವು ಖರ್ಚು ಮಾಡೋದಕ್ಕೆ ಸಹಾಯ ಮಾಡಿ. ಆ ಪ್ರೀತಿ ನಿಮ್ಮ ಮೇಲೆ ಹೆಚ್ಚಾಗಿ ಸಹಾಯ ಮಾಡಿ. ಇಂದು ಎಂದು ಮಾರದೇ ಇರುವಂಥ ದೇವರ ಆಶೀರ್ವದಿಸಿ. ಅದಪ್ಪ, ಬರುವಂಥ ವಾರದಲ್ಲಿ ಎಲ್ರಿಗೂ ಏನೆಲ್ಲ ನೀಡ್ಸ್ ಇದೆ ಎಲ್ಲವನ್ನು ಪೂರೈಸಿಯಪ್ಪ. ಬರುವಂಥ ವಾರದಲ್ಲಿ ಇನ್ನೂ ಹೆಚ್ಚಾದ ಸಾಕ್ಷ್ಯಗಳು, ದೇವರು ನನಗೆ ವಾಗ್ದಾನ ಕೊಟ್ಟರಿದ್ದೆಲ್ಲ ನೆರವೇರಿಸೋದಂಥ ಹೆಚ್ಚಾದ ಸಾಕ್ಷ್ಯಗಳನ್ನ ಕೇಳೋಕ್ಕೆ ಸಹಾಯ ಮಾಡಿ. ಹೌದಪ್ಪ, ಪ್ರತಿಯೊಬ್ಬರ ಜೀವನ ಮಾರ್ಪಡಿಸಿ. ಲಾಸ್ಟ್ ಇಯರಲ್ಲಿ ಎಷ್ಟೋ ಜನರಿಗೆ ಕಷ್ಟದಲ್ಲೂ, ನಿಂದೆಯಲ್ಲೂ, ಅವಮಾನದಲ್ಲೂ ಬಂದಿರ್ತಾರೆ. ಹೌದಪ್ಪ, ಈ ವರ್ಷದಲ್ಲಿ, ಈ ತಿಂಗಳಲ್ಲಿ ಅವರ ಜೀವನ ನೀವು ಮಾರ್ಪಡಿಸೋದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಹೌದಪ್ಪ ಸ್ತೋತ್ರ. ಹೊಸ ವರ್ಷದ ಹೊಸ ತಿಂಗಳನ್ನ ನಿಮ್ಮ ಆಶೀರ್ವಾದದಿಂದ ಇವರನ್ನು ಪ್ರತಿಯೊಬ್ಬರನ್ನು ಕಡ್ಕೊಂಡು ಹೋಗ್ಯಪ್ಪ. ಹೌದಪ್ಪ, ಅವ್ರಿಗೆ ಸ್ಪಿರಿಚುವಲ್ ಪ್ರಾಬ್ಲಮ್ ಇದೆ, ಹಾಗಂದ್ರೆ ಆತ್ಮಿಕ ರೀತಿಯಲ್ಲಿ ಕಷ್ಟಗಳಿದೆಯೋ, ಫಿನಾನ್ಷಿಯಲ್ ಕಷ್ಟಗಳಿದೆಯೋ, ಕುಟುಂಬದಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ ಎಷ್ಟೋ ಜನರಿಗೆ. ಎಲ್ಲ ವಿಷಯಗಳಲ್ಲಿಯೂ ಹೌದಪ್ಪ, ಪ್ರತಿಯೊಬ್ಬರು ನೀವು ಸಂಧಿಸೋದಕ್ಕಾಗಿ ನಿಮಗೆ ಸ್ತೋತ್ರ. ಅದು ನೀವು ಕೊಟ್ಟಂಥ ವಾಗ್ದಾನ ನೆರವೇರಿಸೋದಕ್ಕಾಗಿ ಸ್ತೋತ್ರ. ಎಷ್ಟೋ ಜನರಿಗೆ ಮನಸ್ಸನ್ನು ಶುದ್ಧೀಕರಿಸ್ತೀನಿ ಅಂತ ವಾಗ್ದಾನ ಕೊಟ್ಟಿರ್ತೀರ, ಅವರೆಲ್ಲರ ಮನಸ್ಸನ್ನು ಶುದ್ಧೀಕರಿಸೋದಕ್ಕಾಗಿ ನಿಮಗೆ ಸ್ತೋತ್ರ. ಹೌದಪ್ಪ, ಮನಸ್ಸಿನಲ್ಲಿ ನಾವು ಶುದ್ಧಿ ಆಗದಂತೆ, ನಮ್ಮ ಪಾಪಗಳು ನಮ್ಗೆ ಅರ್ಥ ಆಗದಂತೆ ನಿಮ್ಮ ಮೇಲೆ ಇರುವಂಥ ಪ್ರೀತಿ ಹೆಚ್ಚಾಗೋದಿಲ್ಲ. ನಮ್ಮ ಜೀವಮಾನವೆಲ್ಲ ನಿಮ್ಮ ಮೇಲೆ ಇರುವಂಥ ಪ್ರೀತಿ ಹೆಚ್ಚಾಗೋದಕ್ಕೆ ಸಹಾಯ ಮಾಡಿಯಪ್ಪ. ಇಂದು ಮಾದೇದೇವರ ಆಶೀರ್ವದಿಸಿ. ಎಲ್ಲರನ್ನೂ ನನ್ನನ್ನು ಸಮರ್ಪಿಸ್ತಾ ಇದ್ದೀವಿ, ಸಭೆ ನಿಮ್ಮ ಹತ್ರ ಸಮರ್ಪಿಸ್ತಾ ಇದ್ದೀವಿ. ಈ ಸಭೆಗೋಸ್ಕರ ನೀವು ಕೊಟ್ಟಂಥ ವಾಗ್ದಾನವು ನಮಗೆ ಎಲ್ರಿಗೂ ತಿಳಿದಿದೆಯಪ್ಪ. ಹೌದಪ್ಪ, ಲೆವಿಟಿಕಸ್ 26:9 ನೀವು ಕೊಟ್ಟಂಥ ವಾಗ್ದಾನವಿದೆ. ಆ ವಾಗ್ದಾನವನ್ನಪ್ಪ ಸ್ತೋತ್ರ, ಈ ಸಭೆಯಲ್ಲಿ ನೀವು ನೆರವೇರಿಸೋದಕ್ಕಾಗಿ ನಮಗೆ ಸ್ತೋತ್ರ. ವಾಗ್ದಾನ ಕೊಟ್ಟಂಥ ದೇವರು ನೆರವೇರಿಸಿ ತೋರಿಸ್ತೀನಿ ಅಂತಾರಲ್ಲ, ಆ ವಾಗ್ದಾನ ನೆರವೇರಿಸಿ ತೋರಿಸಿ. ಎಂದು ಮಾದೇನ ದೇವರ ಆಶೀರ್ವದಿಸಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್.